ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ವಿಶೇಷ ಸಂದರ್ಶನದಲ್ಲಿ ನಾವಿದ್ದೇವೆ. ಕಂಗ್ರಾಚುಲೇಷನ್ಸ್ ಅಫ್ಜಲ್ಪುರ್ ಪಿ ಯು ಟಾಪರ್ಸ್ ಅನ್ನುವಂತ ಒಂದು ವಿಶೇಷ ಸಂದರ್ಶನದಲ್ಲಿ ನಾವಿದ್ದೇವೆ. ಏನಂದ್ರೆ ಇವತ್ತು ದ್ವಿತೀಯ PUCಯ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು, ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಫಲಿತಾಂಶ ನೋಡುವುದಾದರೆ ಕೊನೆಯ 3 ರ್ಯಾಂಕಿಂಗ್ ನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ 3 ಜಿಲ್ಲೆಗಳು ಪೈಪೋಟಿಯಲ್ಲಿದ್ದಾವೆ ಅನ್ನುವಂಥದ್ದೇ ಒಂದು ವಿಶೇಷವಾದಂತ ಒಂದು ಶೋಚನೀಯ ಸ್ಥಿತಿ ಅಂತೇಳಿ ನಾವು ಹೇಳ್ಬೋದು. 2025ರ ಮಾರ್ಚ್ ನಲ್ಲಿ ನಡೆದಿರ್ತಕ್ಕಂಥ PU ಪರೀಕ್ಷೆಯಲ್ಲಿ ಕಲಬುರಗಿ ಜಿಲ್ಲೆಯಿಂದ ಸುಮಾರು 29,964 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಅದರಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ ಅನ್ನುವಂತ ಪದ ಬಹಳಷ್ಟು ಒಂದು ಕಷ್ಟಕರ ಅನಿಸ್ತದೆ ನಮ್ಮ ಬಾಯಲ್ಲಿ. ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿದಾಗ ಕೇವಲ 15,061 ವಿದ್ಯಾರ್ಥಿಗಳು ಮಾತ್ರ ನಮ್ಮ PU ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ನಮ್ಮ ಜಿಲ್ಲೆಗೆ. ಇನ್ನುಳಿದವರು ಹೇಳುವುದಾದ್ರೆ ಫೇಲ್ ಆಗಿದ್ದಾರೆ ಎಲ್ಲರೂ ಕೂಡ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದೇ ಇಲ್ಲಿನ ಶಿಕ್ಷಣ ಇಲಾಖೆಯವರು ತಿಳಿಸ್ಕೊಡ್ಬೇಕು. ಅದರಲ್ಲಿ ವಿಶೇಷವಾಗಿ ಈ ಬಾರಿ ಕಲ್ಯಾಣ ಕರ್ನಾಟಕದ PUC ವಿದ್ಯಾರ್ಥಿಗಳ ಪರೀಕ್ಷೆಯ ಫಲಿತಾಂಶದ ಗುಣಮಟ್ಟ ಸೇರಿದಂತೆ SSLCಯ ಪರೀಕ್ಷೆಯ ಫಲಿತಾಂಶದ ಗುಣಮಟ್ಟ ಹೆಚ್ಚಿಗೆ ಬರಲಿ ಅಂತ ಅನ್ನುವಂತ ಕಾರಣಕ್ಕಾಗಿ ವಿಶೇಷ ಪ್ಯಾಕೇಜ್ನೊಂದಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ವ್ಯರ್ಥವಾಗಿ ಹೋಗಿದೆ ಅನ್ನುವಂಥದ್ದನ್ನು ಮೇಲ್ನೋಟಕ್ಕೆ ಕಾಣ ಬರ್ತಾ ಇದೆ. ಆದ್ರೆ 2025ರ ಒಂದು PU ಪರೀಕ್ಷೆಯಲ್ಲಿ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದ್ರೆ, ಕೊನೆಯ ಸ್ಥಾನದಲ್ಲಿ ಯಾದಗಿರಿ ಇದೆ, ಅದರ ಪಕ್ಕದಲ್ಲೇ ನಾವು ಕಲಬುರಗಿ ಜಿಲ್ಲೆ ಕೂಡ ಇದೆ ಅನ್ನುವಂಥದ್ದೇ ನಮ್ಮ ಒಂದು ಹೆಮ್ಮೆಯ ಮತ್ತು ಶೋಚನೀಯ ವಿಷಯವಾಗಿದೆ. ಅದರಲ್ಲಿ ರಾಜ್ಯಕ್ಕೆ ಒಂದು ವಿಶೇಷ ಸಂದೇಶವನ್ನ ರವಾನಿಸುವ ಸಲುವಾಗಿ ಈ PUC ಫಲಿತಾಂಶ ಬಂದಿದೆ ಅಂತ ಹೇಳಿ ನಾವು ಇವತ್ತು ಹೇಳ್ಬೋದು. ಏನಂದ್ರೆ ಲಾರಿ ಚಾಲಕನ ಮಗಳೊಬ್ಬಳು ಇವತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದು ರಾಜ್ಯಕ್ಕೆ ಹೆಚ್ಚಿನ ಒಂದು ಕೀರ್ತಿಯನ್ನು ತಂದಿದ್ದಾಳೆ. ಅದೇ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕು ಅಂದ್ರೆ ಹಿಂದುಳಿದ ತಾಲೂಕು ಅಂತೇಳಿ ಏನೋ ಹೇಳ್ತಾ ಇರಲ್ಲ, ಬಟ್ ಶಿಕ್ಷಣದಲ್ಲಿ ನಾವು ಮುಂದುವರೆದಿದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ರೈತಾಪಿ ವರ್ಗದ 2 ಮಕ್ಕಳು, ವಿಶೇಷವಾಗಿ 2 ಕಾಲೇಜಿನ ಮಕ್ಕಳು ಜಿಲ್ಲೆಗೆ 4-5 ಸ್ಥಾನದಲ್ಲಿ ರ್ಯಾಂಕಿಂಗ್ ನಲ್ಲಿದ್ದರೆ, ಅಫ್ಜಲ್ಪುರ್ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿ ಕಲಾ ವಿಭಾಗದಲ್ಲಿ ಹೆಚ್ಚು ಅಂಕಗಳನ್ನ ಪಡೆದುಕೊಂಡು ನಮ್ಮ ತಾಲೂಕಿನ ಕೀರ್ತಿಯನ್ನ ಉನ್ನತ ಮಟ್ಟಕ್ಕೆ ಒಯ್ದಿದ್ದಾರೆ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೋಬಹುದು. ಪಟ್ಟಣದಲ್ಲಿ ಇರ್ತಕ್ಕಂಥ ಮದರ್ ತೆರೇಸಾ ಕೆಲವೇ ದಿನಗಳಲ್ಲಿ ಈ ಕಾಲೇಜು ಪ್ರಾರಂಭವಾಗಿ ಇವತ್ತು ಯಾವ ಲೆವೆಲ್ಗೆ ಆಗಿದೆ ಅಂದ್ರೆ, ಇಡೀ ಅಫ್ಜಲ್ಪುರ್ ತಾಲೂಕಿಗೆ ಪ್ರಥಮ ಸ್ಥಾನ ಬಂದು ಇಡೀ ಎಲ್ಲಾ ಕಾಲೇಜುಗಳಿಗೆ ನಾವು ಕೂಡ ಸಿದ್ಧರಿದ್ದೇವೆ, ನಮ್ಮಲ್ಲಿಯೂ ಕೂಡ ಶಿಕ್ಷಣ ಇದೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ತಾಲೂಕಿಗೆ ಕಲಾ ವಿಭಾಗದಲ್ಲಿ ಒಬ್ಬ ಬಡ ಕೂಲಿ ಕಾರ್ಮಿಕ, ಒಂದು ವ್ಯವಸಾಯ ಕುಟುಂಬದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿನಿಗೆ ಉತ್ತಮವಾದಂತ ಒಂದು ಶಿಕ್ಷಣವನ್ನ ಕೊಟ್ಟು ಇವತ್ತು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿ ಪಡೆದಿರತಕ್ಕಂಥ ಅಂಕಗಳು 584% ನೋಡೋದಾದ್ರೆ 97.33% ಪಡೆದುಕೊಂಡಿರ್ತಾನೆ. ಆದ್ರೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ವಿಶೇಷವಾಗಿ ಹೇಳುವುದಾದ್ರೆ ಅವರದೇ ಕುಟುಂಬದಲ್ಲಿ 2 ವಿದ್ಯಾರ್ಥಿಗಳು, ಒಂದೇ ಕಾಲೇಜಿನ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನ ಪಡೆದು ಒಂದು ಎಲ್ಲರ ಹುಬ್ಬೇರಿಸುವಂತ ನಿಟ್ಟಿನಲ್ಲಿ ಇವತ್ತು ಪರೀಕ್ಷೆಯ ಫಲಿತಾಂಶವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ಜೊತೆಗೆ ವಿಶೇಷವಾಗಿ ನಮ್ಮ ಮದರ್ ತೆರೇಸಾ ಕಾಲೇಜಿನ ವಿದ್ಯಾರ್ಥಿಯಾದಂತ ಅವ್ರಿಗೆ ಟಾಪರ್ಸ್ ಅಂತ ಹೇಳ್ಬೇಕು. ಏನಂದ್ರೆ ಅಫ್ಜಲ್ಪುರ್ ತಾಲೂಕಿನ PU ಟಾಪರ್ಸ್ ನಮ್ಮ ಜೊತೆಗಿದ್ದಾರೆ. ಪ್ರಶಾಂತ್ ಜೇವರ್ಗಿ ಹಾಗೂ ಕಾಲೇಜಿನ ಮದರ್ ತೆರೇಸಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತ ಕೃಷ್ಣ ಸರ್ ಅವರು ಸೇರಿದಂತೆ ಹಾಗೂ ಕಾಲೇಜಿನ ಸಂಸ್ಥಾಪಕರಾಗಿರ್ತಕ್ಕಂಥ ಸಲೀಂ ಶೇಖ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವತ್ತು ಅವ್ರ ಜೊತೆಗೆ ವಿಶೇಷವಾದಂತ ಒಂದು ಸಂದರ್ಶನದ ಜೊತೆಗೆ ನಮ್ಮ ಜೊತೆಗೆ ಅವರ ಒಂದು PU ರಿಸಲ್ಟ್ ಬಗ್ಗೆ ಮಾತನಾಡಲು ಇವತ್ತು ನಮ್ಮ ಜೊತೆಗೆ ಅಫ್ಜಲ್ಪುರ್ PU ಟಾಪರ್ ಮದರ್ ತೆರೇಸಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಪ್ರಶಾಂತ್ ಜೇವರ್ಗಿ ಹಾಗೂ ಪ್ರಕಾಶ್ ಜೇವರ್ಗಿ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ, ತಂದೆ ಹೆಸರು ಗಂಗಾಧರ್ ಜೇವರ್ಗಿ, ತಾಯಿ ಹೆಸರು ತಿಪ್ಪಮ್ಮ ಜೇವರ್ಗಿ. ವ್ಯವಸಾಯ ಕುಟುಂಬದಿಂದ ಬಂದಿರತಕ್ಕಂತ ಪ್ರಶಾಂತ್ ಗಂಗಾಧರ್ ಜೇವರ್ಗಿ ಅವರು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಜಿಲ್ಲೆಗೆ 4ನೇ ರ್ಯಾಂಕ್ ನಲ್ಲಿ ಇವತ್ತು ನಮ್ಮ ಅಫ್ಜಲ್ಪುರ್ ತಾಲೂಕಿನ ಕೀರ್ತಿ ಅಷ್ಟೇ ಅಲ್ಲದೆ ಮದರ್ ತೆರೇಸಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಶಿಕ್ಷಣ ಸಂಸ್ಥೆಯ ಒಂದು ಕೀರ್ತಿಯನ್ನ
ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಹಾರಿಸಿದ್ದಾರೆ ಅಂತೇಳಿ ಹೆಮ್ಮೆಯಿಂದ ಹೇಳುವಂತ ಒಂದು ವಿಶೇಷವಾದಂತ ಸಂಚಿಕೆ ಇದಾಗಿದೆ. ಅದಲ್ಲದೆ ಇವತ್ತು ಕಲಾ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಕನ್ನಡ ವಿಷಯದಲ್ಲಿ ಎಲ್ಲಾ ವಿಷಯಗಳನ್ನ ನೋಡೋದಾದ್ರೆ 600 ಅಂಕಗಳಿಗೆ 584 ಅಂಕಗಳನ್ನ ಪಡೆದು ಸುಮಾರು ಪ್ರತಿಶತ 97.33% ಪರ್ಸೆಂಟೇಜ್ ಅನ್ನ ಪಡೆದುಕೊಂಡು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಕಲಾ ವಿಭಾಗದಲ್ಲಿ ಪಡೆದುಕೊಂಡಿದ್ದಾರೆ. ಇವರ ಅಂಕಿಅಂಶ ನೋಡೋದಾದ್ರೆ ಕನ್ನಡ ವಿಷಯದಲ್ಲಿ 97 ಅಂಕಗಳು, ಹಿಂದಿ ವಿಷಯದಲ್ಲಿ 94 ಅಂಕಗಳು ಸೇರಿದಂತೆ ಇತಿಹಾಸದಲ್ಲಿ 99 ಅಂಕಗಳನ್ನ ಪಡೆದು ಅರ್ಥಶಾಸ್ತ್ರದಲ್ಲಿ, ವಿಶೇಷವಾಗಿ ಅರ್ಥಶಾಸ್ತ್ರದಲ್ಲಿ ಸುಮ್ಮನೆ ಸಾಧಾರಣ ಮಾತಲ್ಲ, ಆರ್ಟ್ಸ್ ವಿದ್ಯಾರ್ಥಿಗಳು, ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಮಾತಲ್ಲ, ಅದರಲ್ಲಿ 100ಕ್ಕೆ 100 ಅಂಕಗಳನ್ನ ಪಡೆದುಕೊಂಡಿರ್ತಾರೆ. ಅದಲ್ಲದೆ ಸಮಾಜಶಾಸ್ತ್ರದಲ್ಲಿ ಕೂಡ 99 ಅಂಕಗಳನ್ನ ಪಡೆದುಕೊಂಡು ರಾಜ್ಯಶಾಸ್ತ್ರದಲ್ಲಿ 95 ಅಂಕಗಳನ್ನ ಪಡೆದು ಒಟ್ಟು 600 ಅಂಕಗಳಿಗೆ 584 ಅಂಕಗಳನ್ನ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿ ಇದ್ದಾರೆ. ಇವತ್ತು ನಮ್ಮ ಜೊತೆಗೆ ಟಾಪರ್ ಜೊತೆಗೆ ನಮ್ಮ ಚಾನಲ್ ಇದೆ, ನಮ್ ಜೊತೆಗೆ ಟಾಪರ್ಸ್ ಇದ್ದಾರೆ. ಅವರಿಗೆ ಅವರ ಒಂದು ಖುಷಿಯನ್ನ ನಮ್ ಜೊತೆಗೆ ಯಾವ ರೀತಿ ಹಂಚ್ಕೋತಾರೆ ಅಂತ ಕೇಳೋಣ. ನಮಸ್ಕಾರ ಟಾಪರ್ಸ್ಗೆ. ನಮಸ್ಕಾರ ತಮಗೂ ಕೂಡ. ಇವತ್ತು PU ರಿಸಲ್ಟ್ ಬಂತು. PU ರಿಸಲ್ಟ್ ಅಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿ ತಾವಿದ್ದೀರಿ, ಜಿಲ್ಲೆಗೆ 4ನೇ ರ್ಯಾಂಕ್ ನಲ್ಲಿ ತಾವಿದ್ದೀರಿ. ತಮ್ಗೆ ಎಷ್ಟು ಖುಷಿ ಆಗ್ತದೆ ಅಂತ? ತುಂಬಾ ಖುಷಿ ಆಗುತ್ತೆ. ಈಗ ನಿಮ್ಗೆ ಇದು 97% ನಿಮ್ಗೆ ಖುಷಿ ಇದೆನಾ? ನಿರೀಕ್ಷೆಗೆ ಕಡಿಮೆ, ನಿರೀಕ್ಷೆಗಿಂತ ಕಡಿಮೆ. ಇನ್ನೂ ಬರ್ಬೇಕಾಗಿತ್ತ ಸರ್? ಅಂದ್ರೆ ಎಷ್ಟು 100% ಬರ್ಬೇಕಾಗಿತ್ತ? ಹಾಗೇನಿಲ್ಲ ಸರ್, ಅಂದ್ರೆ ನಾವು ನಿರೀಕ್ಷೆ ನಮ್ಮೆಲ್ಲ ಸ್ಟಾಫ್ ನೋಡಿದ್ರೆ ಹೆಚ್ಚಿಗೆ ಬರುತ್ತೆ ಸರ್. ಒಂದೆಲ್ಲ ಸರ್. ಆದ್ರೆ ತಾಲೂಕಿನ ಪರ್ಸೆಂಟೇಜ್ ನೋಡೋದಾದ್ರೆ, ಎಲ್ಲಾ ವಿದ್ಯಾರ್ಥಿಗಳು ನೋಡೋದಾದ್ರೆ, ನನ್ನ ಅನ್ಸೋ ಮಟ್ಟಿಗೆ ಇವರೊಂದು ತೆಗೆದಿರ್ತಕ್ಕಂತ ಮಾರ್ಕ್ಸ್ ನಲ್ಲಿ 3-4 ಜನ ವಿದ್ಯಾರ್ಥಿಗಳು ಪಾಸ್ ಆಗ್ಬೋದಿತ್ತೇನೋ. ಆದ್ರೆ ಅವರಿಗೆ ವಿಶೇಷವಾಗಿ ನಿಮ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಇಬ್ಬರಿಗೂ ಕೂಡ ಒಂದೇ ಕುಟುಂಬದ 2 ವಿದ್ಯಾರ್ಥಿಗಳು ಕೂಡ ಇವತ್ತು ಟಾಪ್ ನಲ್ಲಿದ್ದಾರೆ. ಅಫ್ಜಲ್ಪುರ್ ತಾಲೂಕಿನ ಒಂದು ಕೀರ್ತಿ ಪತಾಕೆಯನ್ನ, ಮದರ್ ತೆರಿಸಾ ಅನ್ನುವಂತ ಒಂದು ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕೀರ್ತಿಯನ್ನ ಹೆಚ್ಚಿನ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾರಿಸಿರ್ತಕ್ಕಂಥ ಕೀರ್ತಿ ಈ ವಿದ್ಯಾರ್ಥಿಗಳಿಗಿದೆ. ವ್ಯವಸಾಯ ಕುಟುಂಬದಿಂದ ಬಂದಿರತಕ್ಕಂತ ಬಡ ವಿದ್ಯಾರ್ಥಿಗಳು ಇವತ್ತು ಈ ಮಟ್ಟದಲ್ಲಿ ಒಂದು ಶೈಕ್ಷಣಿಕವಾಗಿ ಮುಂದುವರಿತಾರೆ ಅಂದ್ರೆ ಅದು ನಮ್ಮ ತಾಲೂಕಿನ ಹೆಮ್ಮೆ. ಹಾಗೂ ಮದರ್ ತೆರಿಸಾ ಕಾಲೇಜಿನ ಪ್ರಾಂಶುಪಾಲರು ಸೇರಿದಂತೆ ಎಲ್ಲಾ ಒಂದು ಶಿಕ್ಷಕ ವೃಂದ ಸೇರಿದಂತೆ ಆ ಸಂಸ್ಥೆಯ ಅಧ್ಯಕ್ಷರಿಗೂ ಕೂಡ ಈ ಒಂದು ಶ್ರೇಯ ಸಲ್ತದೆ ಅಂತ ಹೇಳ್ಬೋದು. ಈಗ ಮನೆಯಲ್ಲಿ ನೀವು ಓದೋದಾದ್ರೆ ಎಷ್ಟು ಅವರ್ ಓದ್ತಾ ಇದ್ದೀರಿ? ಸ್ಟಾರ್ಟಿಂಗ್ ಸರ್ 4 ಅವರ್ಸ್ ಓದ್ತಿದ್ರಿ. ನೆಕ್ಸ್ಟ್ ರಿಸಲ್ಟ್ ಶನಿವಾರನ 1-2 ಅವರ್ಸ್ ಹೆಚ್ಚಿಗೆ. ಪರೀಕ್ಷೆ ಸಮೀಪ ಬಂದಾಗ ಎಷ್ಟು ದಿನನಿತ್ಯ ಅಂದ್ರೆ ಯಾವ ಪೀರಿಯಡ್ ಅಲ್ಲಿ ನಸ್ಕಿನ ಮಧ್ಯದಲ್ಲಿ ಓದ್ತಿದ್ರು, ರಾತ್ರಿಯಲ್ಲೋ ಅಥವಾ ಡೇ ಅಲ್ಲಿ ಓದ್ತಿದ್ರು, ಹೆಂಗ್ ಓದ್ತಿದ್ರಿ ಅಂತ? ಕಾಲೇಜಿಂದ ಬರ್ನ ಊಟ ಮಾಡ್ಕೊಂಡು ಅಲ್ಲೇ ಸ್ಟಾರ್ಟ್ ಓದ್ತಿದ್ರಿ. ಈಗ ಮೊಬೈಲ್ ಗೀಳು ಅನ್ನುವಂಥದ್ದು ಇರ್ತದೆ, ತಮ್ಗಿಲ್ಲ ಅನ್ಕೋತೀನಿ. ಇತ್ತು, ಬಟ್ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಇತ್ತು. ಈಗ ನಿಮ್ ಕಾಲೇಜಿನ ಪ್ರಾಂಶುಪಾಲರಾಗ್ಲಿ, ನಿಮ್ಗೆ ಕಲಿಸಿರ್ತಕ್ಕಂಥ ಗುರುಗಳಾಗ್ಲಿ, ನಿಮ್ಮ ಸಂಸ್ಥೆಯವರಾಗ್ಲಿ, ಅವರಿಗೆ ಯಾವ ರೀತಿ ನೀವು ಇವಾಗ್ಲೂ ಭೇಟಿ ಆಗಿದ್ದೀರಾ ಅಥವಾ ಇನ್ನೂ ಇಲ್ವಾ, ಏನ್ ಆಗ್ಬೇಕಾ, ಏನೋ ಅವ್ರಿಗೆ ಎಷ್ಟು ಕ್ರೆಡಿಟ್ ಕೊಟ್ಟು ಕಡಿಮೆ ಸರ್. ಯಾಕಂದ್ರೆ ಅವ್ರ ಆ ರೀತಿ ನಮ್ಗ ಟೀಚ್ ಮಾಡಿದ್ರೆ ಈ ರಿಸಲ್ಟ್ ನಮ್ಗ ನೋಡಕ್ ಸಿಗುತ್ತೆ. ಹಾಗಾಗಿ ಅಂದ್ರೆ ಈ ಎಲ್ಲಾ ಕ್ರೆಡಿಟ್ ಅವರಿಗೆ ಸಲ್ಲಬೇಕು ಸರ್. ಈಗ 6 ವಿಷಯಗಳಲ್ಲಿ ತಾವು 90ಕ್ಕಿಂತ ಮೇಲೆ ತಗೊಂಡಿದ್ದೀರಾ. ಅರ್ಥಶಾಸ್ತ್ರದಲ್ಲಿ 100 ಅಂಕಗಳನ್ನು ಪಡೆದಿದ್ದೀರಾ. ಅದರಲ್ಲಿ ಇನ್ನೂ ಇದಕ್ಕೆ ಕಡಿಮೆ ಬಂತು ಅಂತಂದ್ರೆ ಯಾವ ವಿಷಯದಲ್ಲಿ ಹೆಚ್ಚು ಬರ್ಬೇಕಾಗಿತ್ತು ನಿಮ್ಗೆ ಮಾರ್ಕ್ಸ್? ಯಾವ ವಿಷಯದಲ್ಲಿ ಹೆಚ್ಚಿನ ಒಂದು ಇಂಟ್ರೆಸ್ಟ್ ಇತ್ತು ನಿಮ್ಗೆ? ಹೆಚ್ಚಿಗೆ ಎಕನಾಮಿಕ್ ಅದರಲ್ಲಿ 100ಕ್ಕೆ 100 ಸಿಕ್ಕಿದೆ, ಅದರಲ್ಲಿ ತೊಂದರೆ ಇಲ್ಲ. ಅದನ್ನ ಹೊರತುಪಡಿಸಿದ್ರೆ ಯಾವ ವಿಷಯದಲ್ಲಿ? ಪೊಲಿಟಿಕಲ್ ಸರ್, ರಾಜ್ಯಶಾಸ್ತ್ರದಲ್ಲಿ ಬೇಕಾಗಿತ್ತು. 5 ಮಾರ್ಕ್ಸ್ಗಳು ಕಟ್ ಆಗಿದ್ದಾವೆ. ಈಗ ಇನ್ನು ನೆಕ್ಸ್ಟ್ ನಿಮ್ಗೆ ಕುಟುಂಬದ ಸಹಕಾರ ಹೆಂಗಿತ್ತು ಅಂತ ಓದ್ಬೇಕು? ಕುಟುಂಬ ಸಹಕಾರ ಕರೆಕ್ಟ್ ಇತ್ತು ಸರ್. ಅದೆಲ್ಲ ಏನ್ ತೊಂದರೆ ಇದ್ದಿಲ್ರಿ. ನಂಗೆ ಕೆಲಸ ಮಾಡ್ಬೇಕಂತ ನಮ್ಮ ಮಾಡ್ತಿದ್ರಿ, ಫೋರ್ಸ್ ಏನ್ ಮಾಡ್ತಿಲ್ಲ ಯಾರು. ನೀವು ಓದ್ಕೊಂತಿದ್ರಿ. ಹಂಗಾಗಿ ನಾ ಹೆಚ್ಚಿನ ನಂದು ಸಮಯ ಎಲ್ಲ ಓದೋರ್ಮೆ ಆಗ್ತಿದ್ರಿ. ಹಂಗಾಗಿ ರಿಸಲ್ಟ್ ಹೆಚ್ಚಿಗೆ. ಈಗ ಕುಟುಂಬದವರು, ಆಮೇಲೆ ಕುಟುಂಬದ ಸಂಬಂಧಿಕರೆಲ್ಲರೂ ಮೊದಲೆಲ್ಲ ಇವನೇನ್ ಓದ್ತಾನ್ಬಿಡು ಅಂತ ಮಾತುಗಳೇ ಇರ್ತವೆ. ಬಡತನ ಕುಟುಂಬ ಎಲ್ಲ ಕುಟುಂಬ ಇದ್ದಿದೆ ಸರ್. ಇವಾಗ ಯಾವ ರೀತಿಯಾಗಿ ಪ್ರತಿಕ್ರಿಯೆಗಳು ಬರ್ತಾ ಇದಾವೆ? ಕಾಲೇಜಿಗೆ ಅಷ್ಟೇ ಅಲ್ಲ, ಇಡೀ ತಾಲೂಕಿಗೆ ಟಾಪ್ ಅಲ್ಲಿದ್ದು, ಪ್ರಥಮ ಸ್ಥಾನದಲ್ಲಿದ್ದು, ಜಿಲ್ಲೆಗೆ 4ನೇ ರ್ಯಾಂಕ್ ನಲ್ಲಿ ತಾವಿದ್ದೀರಿ. ಇವತ್ತು ನಿಮ್ಗೆ ಹೆಂಗಂದ್ರೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ರೂ ಕೂಡ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು ಕೂಡ ನಿಮ್ ಕಡೆ ತಿರುಗಿ ನೋಡುವಂತೆ ನೀವು ಮಾಡಿದೀರಿ, ಒಂದು ವ್ಯವಸಾಯ ಕುಟುಂಬದಿಂದ ಬಂದು. ಆದ್ರೆ ನಿಮ್ ತಂದೆ ತಾಯಿಗಳಿಗೆ ಯಾವ ರೀತಿ ಖುಷಿ ಆಗ್ತಾ ಇದೆ? ನಿಮ್ ಕುಟುಂಬದಲ್ಲಿ ಯಾವ ರೀತಿ ವಾತಾವರಣ ಇದೆ? ಅವ್ರಿಗೆ ತುಂಬಾ ಖುಷಿ ಆಗ್ತದೆ ಸರ್. ಯಾಕಂದ್ರೆ ಅದು ಶಿಕ್ಷಣ ಆ ಪವರ್ ಅದ ಸರ್. ಅದು ಯಾರ ಶಿಕ್ಷಣದಾಗ ಹೆಚ್ಚು ಒಲವು ತೋರಿಸ್ತಾ ಇಲ್ಲ ಸರ್, ಆ ಶಿಕ್ಷಣ ಅವ್ರಿಗೆ ಒಂದು ಲೆವೆಲ್ ಒಯ್ದೇ ಬಿಡುತ್ತೆ ಸರ್. ಹಂಗ ಎಲ್ಲರೂ ಶಿಕ್ಷಣದ ಪ್ರೀತಿಸ್ಬೇಕಂತ ಹೇಳ್ತೀನಿ ಸರ್.
ಈಗ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಶಿಕ್ಷಣವಂತರಿದಾರ? ನಿಮ್ಗೆ ಈ ರೀತಿ ಶಿಕ್ಷಣಕ್ಕೆ ಪ್ರೇರಣೆ ಏನಾಗಿದೆ? ಪ್ರೇರಣೆ ಅಂತ ನಮ್ಮ ಅಕ್ಕ ಇದ್ರು ಸರ್. ನೆಕ್ಸ್ಟ್ ನಾವೆಲ್ಲ ಸ್ಟಾಫ್ ಎಲ್ಲ ಬಹಳ ಹಚ್ಕೊಂಡಿರಿ ಸರ್, ನಿಮ್ ಕಾಲೇಜಿನ ಎಲ್ಲ ಸ್ಟಾಫ್ ದವರೆಲ್ಲ. ಈಗ ಮುಂದೆ ನಿಮ್ಗೆ ಈಗ PU ಪ್ರಥಮ ವರ್ಷದಿಂದ ದ್ವಿತೀಯ ವರ್ಷಕ್ಕೆ ಬರ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಓದ್ಬೇಕಂತ ನಿಮ್ ಕಡೆಯಿಂದ ಒಂದು ಟಿಪ್ಸ್ ಕೊಡೋದಾದ್ರೆ ಟಾಪರ್ಸ್ ಟಿಪ್ಸ್ ಎಲ್ಲ ಸರ್, ಅವರು ಡೈಲಿ ಕ್ಲಾಸಿಗೆ ಫಿಕ್ಸ್ ಹೋಗಿರುತ್ತೆ ಸರ್, ಕ್ಲಾಸ್ ಮಿಸ್ ಮಾಡ್ಕೊಂಡು ಹೋಗ್ಬಾರ್ದು. ಹಾಗಾಗಿ ನೆಕ್ಸ್ಟ್ ಇದ್ರ ಸ್ಟಾರ್ಟಿಂಗ್ ಆ ರೀತಿ ಏನು ಓದೋದು ಬೇಡ ಸರ್, ಬಟ್ ಕಾನ್ಸೆಪ್ಟ್ ತಿಳ್ಕೊಬೇಕು ಸರ್. ಮೇನ್ ಸರ್ ಹೇಳಿದ ಪಾಠ ಏನ್ ತಿಳಿಲಿಲ್ಲ ಅಂದ್ರೆ ಸರ್ ಕೇಳ್ಬೇಕ್ರಿ, ಏನು ಮುಜುಗರ ಏನ್ ಪಡಬಾರ್ದು ಸರ್ ಜೊತೆ. ಅವರೆಲ್ಲ ಸರ್ಗಳು ಅವ್ರ ಜೊತೆ ಇವ್ರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರ ಸರ್, ಅವ್ರ ಸರ್ಗಳೆಲ್ಲ ಅವ್ರಿಗೆ ಆ ರೀತಿ ಟೀಚ್ ಮಾಡ್ತಾರೆ. ಈಗ ಕಾಲೇಜಿನಲ್ಲಿ ಟಾಪರ್ಸ್ ಅಂದ್ರೆ ಒಂದ್ ಸ್ವಲ್ಪ ಯಾರೋ ಹುಷಾರಿದ್ದಾರೆ ಅಂತಂದ್ರೆ ಎಲ್ಲ ಕಾಲೇಜಿನಲ್ಲಿ ಕ್ಯಾಶುವಲ್ ಆಗಿ ಹೇಳ್ತಾರೆ, ಹೆಂಗಂದ್ರೆ ಅವನಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ನಿಮ್ಗೆ ಹಂಗೇನಾದ್ರು ಒತ್ತು ಕೊಟ್ರೆ? ಕಾಲೇಜ್ನ ಆ ರೀತಿ ಸರ್, ಎಲ್ರಿಗೂ ಕೂಡ ಒಂದೇ ಸಮಾನವಾಗಿ. ಬಟ್ ನೀವು ಓದುವಂತ ರೀತಿ ಬೇರೆ ಆಗಿ. ಓಕೆ, ಈಗ ನಿಮ್ಮ ಎಲ್ಲಾ ಕುಟುಂಬದ ಕೂಡ ನಿಮ್ಗೆ ಸಹಕರಿತ್ತು, ನಿಮ್ ಕಾಲೇಜಿಗೆ ವಿಶೇಷವಾದಂತ ಎಲ್ಲರೂ ಕೂಡ ನಿಮ್ಗೆ ಸಹಕಾರ ಮಾಡಿದ್ದಾರೆ. ಈಗ ಎಲ್ರು ಹೇಳ್ತಾರೆ ಈಗ ವೆಬ್ ಕ್ಯಾಮ್ರಾ ಬಂದಿತ್ತು, ಈ ಬಾರಿ ಎಲ್ಲ ರಿಸಲ್ಟ್ ಕಡಿಮೆ ಆಗ್ತದೆ, ಅಫ್ಜಲ್ಪುರ್ ತಾಲೂಕಿನಲ್ಲಿ ಅಷ್ಟೊಂದು ಪರ್ಸೆಂಟೇಜ್ ಬರ್ಲಿಕ್ಕಿಲ್ಲ, ಜಿಲ್ಲೆಯಲ್ಲಿ ಟಾಪ್ ರ್ಯಾಂಕಿಂಗ್ ನಲ್ಲಿ ಅಫ್ಜಲ್ಪುರ್ ಇರಲ್ಲ ಅನ್ನುವಂಥದ್ದನ್ನ ನೀವು ಮೆಟ್ಟಿ ಅದನ್ನ ಹೊಡೆದೋಡಿಸಿ ಇವತ್ತು ನಾವು ಕೂಡ ಟಾಪರ್ ಇದ್ದೇವೆ, ನಮ್ಮ ತಾಲೂಕಿನಲ್ಲಿ ಕೂಡ ನಾವು ಓದ್ತೇವೆ, ಬಡತನದಲ್ಲಿ ಇದ್ರೂ ಕೂಡ ಶಿಕ್ಷಣಕ್ಕೆ ನಾವು ಈ ರೀತಿಯಾಗಿ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಕಾಲೇಜಿಗೆ ಒಂದು ಒಳ್ಳೆಯ ಮರ್ಯಾದೆ ತಂದು ಕೊಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ತಾವು ಮಾಡಿದಿರಿ. ತಮಗೆ ವಿಶೇಷವಾಗಿ ನಮ್ಮ ಚಾನಲ್ ವತಿಯಿಂದ ವಿಶೇಷವಾದಂತ ಒಂದು ಧನ್ಯವಾದಗಳನ್ನ, ಕಂಗ್ರಾಚುಲೇಷನ್ ಅನ್ನ ಸಲ್ಲಿಸ್ತೇವೆ. ಅದಲ್ಲದೆ ನಿಮ್ಗೆ ಕೊನೆಯದಾಗಿ ಹೇಳುವುದಾದ್ರೆ ಮುಂದೆ ಏನಾಗ್ಬೇಕು, ಭವಿಷ್ಯದಲ್ಲಿ ಏನಾಗ್ಬೇಕು ಅಂತ ಹೇಳಿ ಬಯಸ್ತೀವಿ? ಭವಿಷ್ಯದಲ್ಲಿ ಸರ್ ನಾನೇ ನಮ್ ಕುಟುಂಬ ಆಧಾರ ಸ್ತಂಭ ಆಗ್ಬೇಕಂತ ಇಷ್ಟ. ನೆಕ್ಸ್ಟ್ ಇಯರ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಬೇಕಂತ ಇಷ್ಟ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಬೇಕಂತ ನಿಮ್ಮ ಎಲ್ಲಾ ಫ್ಯೂಚರ್ಸ್, ನಿಮ್ಮ ಭವಿಷ್ಯದ ಏನ ಆಶೆಗಳಿದಾವೋ ಅವಕ್ಕೆಲ್ಲಕ್ಕೂ ಕಂಗ್ರಾಚುಲೇಷನ್ಸ್ ಹೇಳ್ತಾ, ನಿಮ್ಮ ಭವಿಷ್ಯ ಉತ್ತಮವಾಗಿರ್ಲಿ, ಹೀಗೆ ನಿಮ್ಮ ಶಿಕ್ಷಣ ಮುಂದುವರಿಲಿ ಅಂತ ಹೇಳಿ ನಮ್ಮ ಚಾನೆಲ್ ಕಡೆಯಿಂದ ತಮಗೆ ಹರಿಸ್ತಾ ಇದ್ದೇವೆ. ಕಂಗ್ರಾಚುಲೇಷನ್. ನಮ್ಮ ಜೊತೆಗೆ ಅದೇ ಕಾಲೇಜಿನ ಮದರ್ ತೆರೇಸಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಇನ್ನೊಬ್ಬ ವಿದ್ಯಾರ್ಥಿ ಟಾಪರ್, ಅವರು ಕೂಡ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡು ಕಲಾ ವಿಭಾಗದಲ್ಲಿ ಪ್ರತಿಶತ 96.16% ಪಡೆದು 600ಕ್ಕೆ 577 ಅಂಕಗಳನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ. ಪ್ರಕಾಶ್ ಜೇವರ್ಗಿ ಅವರು ಇದೇ ಕುಟುಂಬದ, ಈಗ ಅಫ್ಜಲ್ಪುರ್ ಏನ್ ಟಾಪರ್ ಪ್ರಶಾಂತ್ ಜೇವರ್ಗಿ ಇದಾರಲ್ಲ, ಅವರು ಕೂಡ ಇದೇ ಕುಟುಂಬದ ಒಬ್ಬ ಸದಸ್ಯರಾಗಿದ್ದು, ಅವರು ಕೂಡ ಅದೇ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಇವತ್ತು ಕಾಲೇಜಿನ ಕೀರ್ತಿಯನ್ನ ಮತ್ತು ತಾಲೂಕಿನ ಕೀರ್ತಿಯನ್ನ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರು ಮಾಡುವಂತೆ ಮಾಡಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಪ್ರಕಾಶ್ ಹಿರೇಜೇವರ್ಗಿ ಅವರ ಒಂದು ಪರ್ಸೆಂಟೇಜ್, ಒಂದು ಅಂಕಿ ಅಂಶಗಳನ್ನು ನೋಡೋದಾದ್ರೆ ಕನ್ನಡ ವಿಷಯದಲ್ಲಿ 97 ಅಂಕಗಳನ್ನ ಪಡೆದಿದ್ದಾರೆ, 100ಕ್ಕೆ 97 ಅಂಕ. ಹಿಂದಿ ವಿಷಯದಲ್ಲಿ 83 ಅಂಕಗಳನ್ನ ಪಡೆದರೆ, ಇತಿಹಾಸದಲ್ಲಿ 99 ಅಂಕಗಳನ್ನು ಪಡೆದಿದ್ದಾರೆ. ಅರ್ಥಶಾಸ್ತ್ರದಲ್ಲಿ ಇವರು ಕೂಡ ನಮ್ಮ ಟಾಪರ್ಸ್ ಎಷ್ಟು ಅಂದ್ರೆ ಆ ಟಾಪರ್ಸ್ ಕೂಡ 100ಕ್ಕೆ 100 ಅಂಕಗಳನ್ನ ಅರ್ಥಶಾಸ್ತ್ರದಲ್ಲಿ ಪಡೆದುಕೊಂಡ್ರೆ, ಸಮಾಜಶಾಸ್ತ್ರದಲ್ಲಿ 99, ರಾಜ್ಯಶಾಸ್ತ್ರದಲ್ಲಿ ಕೂಡ 99 ಅಂಕಗಳನ್ನ ಪಡೆದು 600ಕ್ಕೆ 577 ಅಂಕಗಳನ್ನ ಪಡೆದು ಇಡೀ ತಾಲೂಕಿಗೆ, ಅಫ್ಜಲ್ಪುರ್ ತಾಲೂಕಿಗೆ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಅವ್ರು ನಮ್ಮ ಜೊತೆಗಿದ್ದಾರೆ. ಅವರ ಒಂದು ಫಲಿತಾಂಶದ ಒಂದು ಸಂತೋಷವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಲು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ಮೊದಲನೇದಾಗಿ ನಿಮ್ಗೆ ಕಂಗ್ರಾಚುಲೇಷನ್. ನಮ್ಮ ತಾಲೂಕಿನ ಹಾಗೂ ನಿಮ್ಮ ಒಂದು ಕಾಲೇಜಿನ ಕೀರ್ತಿ ಪತಾಕೆಯನ್ನ ರಾಜ್ಯ ಮಟ್ಟದಲ್ಲಿ ತೋರಿಸಿದ್ದಕ್ಕೆ. ಈಗ ಪ್ರಕಾಶ್ ಅವರೇ, ನಿಮ್ಗೆ ಪರ್ಸೆಂಟೇಜ್ 96.16 ಬಂದಿದೆ, ಖುಷಿ ಇದೆನಾ? ಇನ್ನೂ ಬರ್ಬೇಕಾಗಿತ್ತ? ಇನ್ನೂ ಸ್ವಲ್ಪ ಬರ್ಬೇಕಂತ ನನ್ನ ಆಸೆ ಐತ್ರಿ ಸರ್. ಯಾವ ವಿಷಯದಲ್ಲಿ ಕಡಿಮೆ ಆಯ್ತು? ಹಾಗಾದ್ರೆ ಎಲ್ಲಾ ವಿಷಯದಲ್ಲಿ ನಾನು ಅನ್ಕೊಂಡಿಕ್ಕಿಂತ ಹೆಚ್ಚಿಗೆ ಬಂದಿದೆ, ಆದ್ರೆ ಹಿಂದಿ ವಿಷಯದಲ್ಲಿ ಸ್ವಲ್ಪ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ಕಡಿಮೆ ಬಂದಿದೆ. ಹೀಗಾಗಿ ಸ್ವಲ್ಪ ಕಡಿಮೆ ಆಗಿದೆ ಅಂತ. ರಿಸಲ್ಟ್ ಸ್ವಲ್ಪ ಕಡಿಮೆ ಇದೆ. ಈಗ ನಿಮ್ಗೆ ಓದ್ಬೇಕಾದ್ರೆ ನೀವೆಲ್ಲ ಏನು ಬೇರೆ ಕಡೆ ಟ್ಯೂಷನ್ ಕ್ಲಾಸಸ್ ಆಗ್ಲಿ, ಆಮೇಲೆ ಬೇರೆ ಎಕ್ಸ್ಟ್ರಾ ಕ್ಲಾಸಸ್, ಆಮೇಲೆ ವೆಕೇಶನ್ ಕ್ಲಾಸಸ್ ಮಾಡ್ತಾರೆ, ಆ ರೀತಿ ಏನಾದ್ರು ಮಾಡ್ಕೊಂಡಿರಾ ಅಥವಾ ಹೇಗೆ? ಇಲ್ಲ ಸರ್, ನಾವು ದಿನಾಲು ಏನು ಕಾಲೇಜು ಮದರ್ ತೆರೇಸಾ ಏನ್ ಕಾಲೇಜ್ ಆ ಕಾಲೇಜ್ಗೆ ಹೋಗಿ ಬರ್ತಿದ್ದೇವೆ. ಯಾವ ಟ್ಯೂಷನ್ ಯಾವುದೇ ಕೋಚಿಂಗ್ ಆಗಿ ನಾವು ಹೋಗಿದ್ದಿಲ್ಲ ಸರ್. ಆ ಕಾಲೇಜಲ್ಲಿ ಏನ್ ಹೇಳ್ತಾರೋ ಶಿಕ್ಷಕರು, ನಿಮ್ ಪ್ರಾಧ್ಯಾಪಕರು ಏನ್ ಪಾಠ ಮಾಡ್ತಾರೋ ಅದರಿಂದಾನೇ ಇವತ್ತು ಈ ಪರ್ಸೆಂಟೇಜ್ ಬರ್ಲಿಕ್ಕೆ ಕಾರಣ ಆಯ್ತು ಅಂತ ಹೇಳ್ತೀವಿ. ಅದನ್ನ ಹತ್ರ ಅಧ್ಯಯನ ಮಾಡಿ ಈ ಪರ್ಸೆಂಟೇಜ್ ನಾವು ತಗೊಂಡಿದ್ದೇವೆ ಸರ್. ಈಗ ನೀವು ನಿಮ್ಮ ಕುಟುಂಬದಲ್ಲಿ, ಈಗ ವ್ಯವಸಾಯ ಕುಟುಂಬದಿಂದ ತಾವೆಲ್ಲ ಬಂದಿದ್ದೀರಿ, ಕೂಲಿ ಕಾರ್ಮಿಕರು ನಿಮ್ಮ ಮನೆಯಲ್ಲಿ ಇದ್ದಾರೆ. ಸೊ ಈಗ ನೀವು ಓದ್ಬೇಕಾದ್ರೆ ಕೆಲ್ಸಕ್ಕೆ ಹೋಗು ಬಾರೋ ಅನ್ನುವಂಥದ್ದು ಏನಾದ್ರು ಹೇಳ್ತಾ ಇದ್ರ? ಇಲ್ಲ ನಮ್ಗೆ ಏನೇ ಕಷ್ಟ ಇರ್ಲಿ ನೀನ್ ಓದಪ್ಪ ಅಂತ ನಿಮ್ ತಂದೆ ತಾಯಿ ಸಪೋರ್ಟ್ ಮಾಡ್ತಾ ಇದ್ರ? ನಾನ್ ಕೆಲ್ಸ ಕೇಳ್ತಿದ್ರು ಸರ್, ಆದ್ರೆ ನಾವ್ ಮಾಡಲ್ಲ ಅಂದ್ರೆ ಬಿಟ್ಬಿಡ್ತಿದ್ರು. ನೀವು ಓದ್ಕೊಡಪ್ಪ ಅದು ಎಷ್ಟೇ ಅಂತ ಇದ್ರು, ಆದ್ರೆ ಫೋರ್ಸ್ ಏನು ಮಾಡ್ತಾ ಇದ್ದಿಲ್ಲ ಸರ್. ನೀನ್ ಓದ್ರೆ ಅಷ್ಟೇ ಸಾಕು ಅಂತ ನಮ್ ತಂದೆ ತಾಯಿ ಆಸೆ ಐತ್ರಿ.
ಈಗ ಟಾಪರ್ಸ್ ಗಳಿಗೆಲ್ಲ ಆ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಒಂದ್ ಸ್ವಲ್ಪ ಯಾರೋ ಮಾರ್ಕ್ಸ್ ಗಳನ್ನ ಇಂಟರ್ನಲ್ ಅಲ್ಲಿ ಜಾಸ್ತಿ ತಗೊಂಡ್ರೆ ಅಂದ್ರೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಅವ್ರಿಗೆ ಹೆಚ್ಚು ಒತ್ತು ಕೊಡ್ತಾರಪ್ಪ ಅಂತ ಒಂದ್ ಮಾಡ್ತೀವಿ. ನಿಮ್ಗೆ ಹಾಗೆ ಏನಾದ್ರು ಮಾಡ್ತಾ ನಮ್ ಕಾಲೇಜ್ ಹಂಗಿಲ್ಲ, ಎಲ್ಲರಿಗೂ ಸರಿ ಸಮಾನವಾಗಿ ಪಾಠ ಹೇಳೋದು, ಎಲ್ಲರಿಗೂ ಸರಿ ಸಮಾನವಾಗಿ ನೋಡಿಕೊಳ್ಳೋದು, ಎಲ್ಲರಿಗೂ ಸರಿ ಸಮಾನವಾಗಿ ನೀವು ಸರಿ ಸಮಾನವಾಗಿ ರಿಸಲ್ಟ್ ಮಾಡಿ ನಮ್ ಒಟ್ಟು ನಮ್ಮ ಊರು, ನಮ್ಮ ಕಾಲೇಜು, ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಒಂದು ಉನ್ನತ ಮಟ್ಟದಲ್ಲಿ ಇರಬೇಕೆಂದು ಆಸೆ ಪಡ್ತಿದ್ರು. ಅಷ್ಟೇ ಹೇಳ್ತಿದ್ರು. ಆದ್ರೆ ಎಲ್ಲರಿಗೆ ಯಾವ ಒಬ್ಬ ಕೀಳುಮಟ್ಟ ಆಗ್ಲಿ ಒಬ್ಬರ ಎತ್ತರ ಮಟ್ಟ ಆಗ್ಲಿ ಹೇಳ್ತಿದ್ದಲ್ಲ, ಎಲ್ಲರಿಗೂ ಸರಿ ಸಮಾನವಾಗಿ ಹೇಳ್ತಿದ್ರು ಪಾಠ. ಈಗ ನಿಮ್ ಕುಟುಂಬದಲ್ಲಿ ಯಾವ ರೀತಿ ಸಂತೋಷವಾಗಿದ್ದಾರಂತ ನಿಮ್ ತಂದೆ ತಾಯಿಗಳು, ನಿಮ್ಮ ಎಲ್ಲಾ ಕುಟುಂಬದ ಒಂದು ಸಂಬಂಧಿಕರು ಯಾವ ರೀತಿಯಾಗಿ ಸಂತೋಷದ ವಾತಾವರಣ? ನಾನು ಹೇಳೋದಾದ್ರೆ ನಮ್ಮ ಕಾಲೇಜಿಗೆ ನಾನು ದ್ವಿತೀಯ ಸ್ಥಾನ ಬಂದಿರ್ಬೋದು, ಮತ್ತು ತಾಲೂಕಿಗೆ 4ನೇ ಸ್ಥಾನದಲ್ಲಿ ಬರೋ, ಜಿಲ್ಲೆಗೆ 10ನೇ ಸ್ಥಾನದಲ್ಲಿ ಬರೋ ನಮ್ಮ ತಂದೆ ತಾಯಿಗಳು ಬಹಳ ಖುಷಿಯಾಗಿದ್ದಾರೆ. ಇಷ್ಟು 10ನೇ ಸ್ಥಾನದಲ್ಲಿದ್ರು ಒಟ್ಟು ಜಿಲ್ಲೆಗೆ ಇಷ್ಟು ವಿದ್ಯಾರ್ಥಿಗಳ ಮಧ್ಯೆ 10ನೇ ಸ್ಥಾನ ಬಂದಿದೆ. 29,000 ವಿದ್ಯಾರ್ಥಿಗಳಲ್ಲಿ ತಾವು ಕೂಡ ಟಾಪರ್ ಆಗಿದ್ದೀರಾ, 10ನೇ ಸ್ಥಾನದಲ್ಲಿದ್ದೀರಿ ಜಿಲ್ಲೆಗೆ. 10ನೇ ಸ್ಥಾನದಲ್ಲಿದ್ರೆ ನನಗೆ ಬಹಳ ಖುಷಿಯಾಗಿದೆ ಸರ್ ಅಂತ ಹೇಳುತ್ತೇನೆ. ಈಗ ನೀವು ಓದುವ ಒಂದು ಪೀರಿಯಡ್ ಹೆಂಗಿತ್ತು, ಟೈಮ್ ಹೆಂಗ್ ಸೆಟ್ ಮಾಡ್ಕೊಳ್ತಿದ್ರಿ? ಈ ಕಾಲೇಜ್ ಅವರ್ಸ್ ಅಲ್ಲಿ ಬಂದು ಕಾಲೇಜ್ ಬಿಟ್ಮೇಲೆ ಹೋದ್ ಕೂಡಲೇ ತಕ್ಷಣ ಓದೋದಾ ಅಥವಾ ನೀವು ನಸ್ಕಿನ ಜಾವದಲ್ಲಿ ಓದೋದಾ, ಹೆಂಗೆ ಮಾಡ್ತಿದ್ರಿ? ನಾನು ಹೋದ ತಕ್ಷಣ ಕಾಲೇಜ್ ಕೈಕಾಲು ಮೂತಿ ತಗೊಂಡು ಊಟ ಗೀಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತ ಸಾಯಂಕಾಲ ಹೊತ್ತಿಗೆ ಓದ್ಕೊಳ್ತಿದ್ರೆ ರಾತ್ರಿ 10 ಗಂಟೆಗೆ ತನ ಓದಿ 10ರಿಂದ ಮುಂಜಾನೆ 10ರಿಂದ ಮಲ್ಕೊಂಡು ಮತ್ತೆ ಮುಂಜಾನೆ 4 ಗಂಟೆಗೆ ಎದ್ದು ಓದ್ತಿದ್ದೆ ಸರ್. ಯಾವ್ದನ್ನ ಹಾರ್ಡ್ ವಿಷಯ ಅನ್ಸುತ್ತೆ ಆ ವಿಷಯವನ್ನು ಹೆಚ್ಚಿಗೆ ಓದಿ ಮತ್ತು ಸರ್ ನನಗೆ ಸರಳವಾದ ವಿಷಯ ಸ್ವಲ್ಪ ಕಡಿಮೆ ಟೈಮ್ ಕೊಡ್ತಾ ಇದ್ದೆ. ಈಗ ಕಷ್ಟದ ಸಬ್ಜೆಕ್ಟ್ ಗಳೆಲ್ಲ ಮತ್ತೆ ನೀವು ಪದೇ ಕೇಳಿದಾಗ ಶಿಕ್ಷಕರು ಯಾವ್ದಾದ್ರು ಶಿಫ್ಟ್ ಮಾಡ್ಕೊತಿದ್ರ ಇಲ್ಲ ನೀವು ಒಂದ್ಸಲ ಬಂದು ಕೇಳ್ರಿ, 1,000 ಸಲ ಬಂದು ಕೇಳ್ರಿ, ನಾವು ನಿಮ್ಗೆ ಯಾವಾಗ್ಲೂ ಹೇಳ್ತೇವೆ. ಎನಿ ಟೈಮ್ ನಿಮ್ಗೆ ಯಾವ ಡೌಟ್ ಇದ್ರೆ ಬಿ ನಮಗೆ ಕೇಳ್ರಿ, ನಾವು ನಿಮ್ಗೆ ರೆಸ್ಪಾನ್ಸ್ ಮಾಡ್ತೇವೆ ಹೇಳ್ತೇವೆ ಸರ್. ಈಗ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಫೇವರೇಟ್ ಟೀಚರ್ಸ್ ಅಂತ ಇರ್ತಾರೆ, ಯಾರು? ಆಲ್ ಸಬ್ಜೆಕ್ಟ್ ಫೇವರೇಟ್ ಟೀಚರ್ಸ್ ಎಲ್ಲ ಅದ್ರದಾಗ ಹೈಯೆಸ್ಟ್ ಸ್ಕೋರ್ ಆಗಿದೆ ಅಲ್ರಿ. ಈಗ ಅರ್ಥಶಾಸ್ತ್ರದಲ್ಲಿ 100ಕ್ಕೆ 100 ಅಂಕಗಳನ್ನ ಪಡೆದಿದ್ದೀರಾ. ಅದ್ರಲ್ಲಿ ಯಾವ್ದು ನಿಮ್ಗೆ ಈಗ ಡೌಟ್, ಇದಕ್ ಬರಲ್ಲ ಅಂತ ಹೇಳಿ ಏನಾದ್ರು ಯಾವ್ದು ಅನಿಸ್ಲಿಲ್ಲ? ಯಾವ್ದು ಡೌಟ್ ಇದ್ದಿಲ್ಲ. ಹಂಗೆ ನಮ್ ಸರ್ ಹಂಗ ಹೇಳಿದ್ರಿ, ಇಷ್ಟು ಎಲ್ಲಾ ಹೊಸ ವಿಷಯಗಳು ಹೊಸ ಪಾಠಗಳು ಬಂದರು, ಪದೇ ಹೇಳ್ತಿದ್ರು ಮತ್ತು ಪದೇ ರಿವಿಷನ್ ಮಾಡ್ತಿದ್ರು ಎಲ್ಲ. ಈಗ PU ಪ್ರಥಮ ವರ್ಷದಿಂದ ದ್ವಿತೀಯ ವರ್ಷಕ್ಕೆ ಬಂದಿದ್ದಾರೆ, ಅವರು ಕೂಡ ನೆಕ್ಸ್ಟ್ ಮಾರ್ಚ್ ಅಲ್ಲಿ ಪರೀಕ್ಷೆನ ಬರೀತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಅವರು ಬಹಳ ಒತ್ತಡ ಹಾಕೊಂಡೇನು ಓದೋದ್ ಬೇಕಾಗಿಲ್ಲ ಸರ್. ಹಿಂದಿನ ಒಂದು ಕ್ವಶನ್ ಪೇಪರ್ ಗಳನ್ನು ರಿವಿಷನ್ ಮಾಡ್ಕೋತು, ಮತ್ತೆ ಸರ್ ತಮ್ಗೆ ಡೌಟ್ ಯಾವಿತ್ತು ಆ ಡೌಟ್ ಗಳನ್ನು ಸರ್ ಗಳಿಗೆ ಕೇಳ್ಬೋದು. ಅವ್ರು ಈ ಸಲ ಪಾಸ್ ಆಗಿಲ್ಲ, ಇನ್ನ 2 ಸಬ್ಜೆಕ್ಟ್, ಇನ್ನ 2 ಅಟೆಂಪ್ಟ್ ಇದೆ, ಆದ್ರೆ ಸಲ ಪಾಸ್ ಆಗ್ಬೇಕಂದ್ರೆ ನಾನು ಕೇಳ್ಬೋದು. ಆದ್ರೆ 2 ಅಟೆಂಪ್ಟ್ 3 ಅಟೆಂಪ್ಟ್ ಆಗೋದ್ಕಿಂತ 2 ಅಟೆಂಪ್ಟ್ 3 ಅಟೆಂಪ್ಟ್ ಅಲ್ಲಿ ಟಾಪರ್ ಆಗಲ್ಲ, ಫಸ್ಟ್ ಅಟೆಂಪ್ಟ್ ಅಲ್ಲೇ ಟಾಪರ್ ಆಗ್ತಾರೆ, ಅದು ನಿಮ್ಗೂ ಗೊತ್ತು ಎಲ್ಲರಿಗೂ ಗೊತ್ತು. ಆದ್ರೆ ಈ ಬಾರಿ ಪರ್ಸೆಂಟೇಜ್ ಕಡಿಮೆ ಬಂದ್ರೆ ನಿಮ್ ಕಾಲೇಜಲ್ಲಿ ಅತ್ಯುತ್ತಮ ಪರ್ಸೆಂಟೇಜ್ ಬಂದಿದ್ದೇನಾ ಅಥವಾ ನೀವು ಟಾಪರ್ಸ್ ಗಳು ಇಷ್ಟೇ? ಎಲ್ರು ನಿಮ್ ಫ್ರೆಂಡ್ಸ್, ನಿಮ್ಮ ಕಾಲೇಜ್ ಮೆಂಟ್ ಎಲ್ರು ಪಾಸ್ ಆಗಿದ್ದಾರೆ? ಎಲ್ರು ಪಾಸ್ ಆಗಿದೆ, ಎವರೇಜ್ ಇದೆ, ಎಲ್ರು ಕೂಡ ಪಾಸ್ ಆಗಿದ್ದಾರೆ. ಸರಿ, ಈಗ ಮುಂದೆ ನಿಮ್ ಫ್ಯೂಚರ್ ಅಲ್ಲಿ ಏನ್ ಆಗ್ಬೇಕಂತ ಆಸೆ? ನಿಮ್ ಕುಟುಂಬದವ್ರು ಇಲ್ಲ ನೀನ್ ಇದನ್ನೇ ಆಗ್ಬೇಕು, ಈ ಹುದ್ದೆಗೆ ಹೋಗ್ಬೇಕು ಅನ್ನುವಂಥದ್ದೇನಾ ಅಥವಾ ನಿಮ್ ಇಚ್ಛೆಗೆ ಬಿಟ್ಟಿದಾರ? ನಮ್ ಕುಟುಂಬದಲ್ಲಿ ಹಂಗೇನಿಲ್ರಿ, ನಿಮ್ ಇಚ್ಛೆ ಯಾವ್ದಿದೆ ಅದನ್ನು ಮಾಡು ಅಂತ ಹೇಳ್ತಾರೆ. ಮುಂದೆ ನಿಮ್ ಇಚ್ಛೆ ಏನಿದೆ? ಮುಂದೆ ನಾನು ಟೀಚರ್ಸ್ ಆಗ್ಬೇಕಂತ ಅನ್ಕೊಂಡೆ. ಸರಿ, ನಿಮ್ಮ ಶಿಕ್ಷಕರ ಒಂದು ಆಸೆ ಏನಿದೆ ಶಿಕ್ಷಕರಾಗ್ಬೇಕನ್ನುವಂಥದ್ದು, ಅದಕ್ಕೆ ನಿಮ್ಗೆ ಅಡ್ವಾನ್ಸ್ ಆಗಿ ಕಂಗ್ರಾಚುಲೇಷನ್ಸ್ ಹೇಳ್ತೀವಿ. ನಿಮ್ಮ ಉನ್ನತ ಮಟ್ಟದ ಶಿಕ್ಷಣಕ್ಕೆ ಇನ್ನೂ ಹೆಚ್ಚಿನ ಒಂದು ಸಪೋರ್ಟ್ ಎಲ್ಲರ ಕಡೆಯಿಂದ ಸಿಗಲಿ, ಹಾಗೂ ಎಲ್ಲಾ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ತಮ್ಮ ಹೆಸರು ಮಾಡ್ರಿ, ಒಂದು ಶಿಕ್ಷಣದಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೆದುಕೊಳ್ರಿ ಅಂತ ಹೇಳ್ಕೊಂಡು ನಾವು ಕೂಡ ಆಶಿಸ್ತೇವೆ. ಕೊನೆಯದಾಗಿ ನೀವು ನಿಮ್ಮ ಶಿಕ್ಷಕರಿಗೆ ಹಾಗೂ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಕುಟುಂಬಸ್ಥರಿಗೆ, ಸಹಪಾಠಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಕೊನೆಯದಾಗಿ ನನ್ನ ಕುಟುಂಬದ ತಂದೆ ತಾಯಿಗಳಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ಹಾಗೂ ನನ್ನ ಗುರು ವೃಂದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಕೋರುತ್ತೇನೆ. ನಮಸ್ಕಾರ. ಇವತ್ತು ಅಫ್ಜಲ್ಪುರ್ ತಾಲೂಕಿನ ಟಾಪರ್ಸ್ ಗಳ ಟಾಪ್ ಕಾಲೇಜ್ ಮದರ್ ತೆರೇಸಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರು ಸೇರಿದಂತೆ ಪ್ರಾಂಶುಪಾಲರು ನಮ್ಮ ಜೊತೆಗಿದ್ದಾರೆ. ಇಷ್ಟೊತ್ತು ನಾವು ಟಾಪರ್ಸ್ ಗಳ ಜೊತೆಗೆ ಮಾತಾಡಿದ್ದೇವೆ. ಅವರಿಗೆ ಟಾಪರ್ಸ್ ಮಾಡಲು ಎಫರ್ಟ್ ಆಗಿರ್ತಕ್ಕಂತ ಸಂಸ್ಥೆಯ ಮುಖ್ಯಸ್ಥರು ಮತ್ತು
ಸಂಸ್ಥೆಯ ಪ್ರಾಂಶುಪಾಲರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಆ ಮಕ್ಕಳ ಬಗ್ಗೆ, ಆ ಮಕ್ಕಳ ಒಂದು ರಿಸಲ್ಟ್ ಬಗ್ಗೆ ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯ ಇದೆ, ಅವರ ಓದಿನ ಬಗ್ಗೆ ಹೆಂಗಿತ್ತು, ಅವರ ಚಟುವಟಿಕೆಗಳು ಯಾವ ರೀತಿ ಕಾಲೇಜಿನಲ್ಲಿ ಇದ್ವು ಅನ್ನುವಂಥದ್ರ ಬಗ್ಗೆ ಅವ್ರ ಜೊತೆಗೆ ಚರ್ಚೆ ಮಾಡೋಣ. ಸರ್ ನಮಸ್ಕಾರ. ತಾವು ಮದರ್ ತೆರಿಸಾ ಶಿಕ್ಷಣ ಸಂಸ್ಥೆಯ ಒಬ್ಬ ಸಂಸ್ಥೆಯ ಮುಖ್ಯಸ್ಥರಾಗಿದ್ದೀರಿ. ಈಗ ನಿಮ್ಮ ಕಾಲೇಜು ಅನ್ನೋದಕ್ಕಿಂತ ಟಾಪ್ ಕಾಲೇಜು, ಅಫಜಲ್ಪುರ್ ತಾಲೂಕಿನ ಒಂದು ಟಾಪರ್ಸ್ ಗಳ ಪಟ್ಟಿಯಲ್ಲಿ ತಮ್ಮ ಕಾಲೇಜೇ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ. ಈಗ ರೀಸೆಂಟ್ ಆಗಿ ನೋಡೋದಾದ್ರೆ ಬಹಳಷ್ಟು ಅಫಜಲ್ಪುರ್ ತಾಲೂಕಿನಲ್ಲಿ ಕಾಲೇಜುಗಳು, PU ಕಾಲೇಜುಗಳಿದಾವೆ. ಬಟ್ ಅದರಲ್ಲಿ ವಿಶೇಷವಾಗಿ ಒಂದು ಬಡ ಕುಟುಂಬದ ಒಂದು ಇದೇ ಹಳ್ಳಿ ಪ್ರತಿಭೆಗಳನ್ನ ಕರ್ಕೊಂಡು ಬಂದು ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಹೆಚ್ಚಿನ ಶಿಕ್ಷಣವನ್ನ ಕೊಟ್ಟು ಆ ಮಕ್ಕಳಿಗೆ ಏನ್ ಬೇಕೋ ಯಾವ ರೀತಿಯಾಗಿ ಶಿಕ್ಷಣ ಕೊಡ್ಬೇಕನ್ನುವಂತ ನಿಟ್ಟಿನಲ್ಲಿ ಪ್ರಾಧ್ಯಾಪಕರನ್ನ, ವಿಶೇಷವಾದಂತಹ ಒಂದು ಪ್ರಾಧ್ಯಾಪಕರನ್ನ ಕರೆಸಿ ಅವರಿಗೆ ಒಂದು ಶಿಕ್ಷಣವನ್ನ ಕೊಡಿಸಿ ಇವತ್ತು ಟಾಪ್ ಲೆವೆಲ್ಗೆ ಒಂದು ಟಾಪರ್ ಆಗಿ ಬೆಳೆದಿದ್ದಾರೆ. ಆಮೇಲೆ ಜಿಲ್ಲೆಗೆ 4ನೇ ರ್ಯಾಂಕು ಮತ್ತು 10ನೇ ರ್ಯಾಂಕು ತಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇ ಕೂಡ ಇದ್ದಾರೆ. ಅದಕ್ಕೆ ವಿಶೇಷವಾದಂತಹ ಒಂದು ಕಂಗ್ರ್ಯಾಚುಲೇಷನ್ಸ್ ತಮಗೂ ತಮ್ಮ ಕಾಲೇಜಿಗೆ ಸಲ್ಲಿಸ್ತೇವೆ ಸರ್. ಆದ್ರೆ ಈ ಒಂದು ಖುಷಿ ವಿಷಯವನ್ನ ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ತೀರಿ ಸರ್? ಮಕ್ಕಳಿಗೆ ಯಾವ ರೀತಿಯಾಗಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಸಂಸ್ಥೆ ಕಡೆಯಿಂದ? ಎಲ್ಲರಿಗೂ ನಮಸ್ಕಾರ. ನಮ್ದು ಸಂಸ್ಥೆ 2005ರಲ್ಲಿ ಪ್ರಾರಂಭವಾಗಿತ್ತು. ನಮ್ಮ ಪ್ರೌಢಶಾಲೆ ಮತ್ತು PU ಕಾಲೇಜು. ಪ್ರಥಮ ನಾನು ಜೀವನದಲ್ಲಿ ಆಸೆ ಏನು ಇಟ್ಕೊಂಡ್ರೆ ಈ ತಾಲೂಕಿನಲ್ಲಿ 100% ರಿಸಲ್ಟ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ನಾನು 2008 ಮತ್ತು 9ನೇ ಸಾಲಿನಲ್ಲಿ ತಾಲೂಕಿಗೆ 100% ರಿಸಲ್ಟ್ ನಾನು ಪ್ರೌಢಶಾಲೆಯಲ್ಲಿ ಮಾಡಿ ತೋರಿಸಿದ್ದೆ. ಅದು ನಷ್ಟ 10 ಮತ್ತು 11ನೇ ಸಾಲಿನಲ್ಲಿ ತಾಲೂಕಿಗೆ ಪ್ರಥಮ ಮತ್ತು ಸ್ಥಾನದಲ್ಲಿ SLC ರಿಸಲ್ಟ್ ಅನ್ನು ಮಾಡಿದ್ದೆ. ಕಳೆದ ವರ್ಷ ನಾವು ಎಲ್ಲಾನು ಉಪನ್ಯಾಸಕರು ಒಳ್ಳೆಯ ನಮ್ಮ ಕಾಲೇಜಿನಲ್ಲಿ ಅಪಾಯಿಂಟ್ಮೆಂಟ್ ಮಾಡಿ ಕಳೆದ ವರ್ಷ ನಾನು ಟಾಪ್ ಮಾಡಬೇಕು ಈ ತಾಲೂಕಿನಲ್ಲಿ PU ಕಾಲೇಜ್ ಇರೋದಕ್ಕೆ ಪ್ರಯತ್ನ ಮಾಡಿದ್ದೆವು. ಬಟ್ ಏನೋ ಅನಿವಾರ್ಯಕ್ಕಾಗಿ 96% ಸಾವಿತ್ರ ಸೊನಗುಂದಿಯನ್ನು ಪಡೆದುಕೊಂಡು ಕಳೆದ ವರ್ಷದ್ದು. ಈ ವರ್ಷ ನಾವು ಮತ್ತೆ ಎಲ್ಲಾರು ಉಪನ್ಯಾಸಕರು ಏನೇ ಮಾಡಿ ಈ ವರ್ಷ ನಾವು ರಿಸಲ್ಟ್ ಮಾಡೇಬೇಕು ಅನ್ನೋದಕ್ಕೆ ಪಣ ತೊಟ್ಟು ಟ್ಯಾಲೆಂಟ್ ಮಕ್ಕಳಿಗೆ ಹೆಚ್ಚಿಗೆ ಪ್ರೋತ್ಸಾಹ ಮಾಡಿ ಅವ್ರಿಗೆ ಪ್ರತಿ ವಿಷಯ ಬಗ್ಗೆ ಚರ್ಚೆ ಆಗಲಿ, ಪ್ರತಿ ಟೆಸ್ಟ್ ತೊಳೋದಾಗಲಿ ನಾವು ಎಲ್ಲಾನು ಪ್ರತಿಯಾಗಿ ಎಲ್ಲರೂ ಕೂಡಿ ಇವತ್ತ ಸಾಧನೆ ಈ ಮಟ್ಟಕ್ಕೆ ಸಾಧನೆ ಆಗಿದೆ. ಇವತ್ತಿನ ದಿನ ನನ್ನ ಜೀವನದ ಸಂತೋಷದ ದಿನ. ಈಗ ಮದರ್ ತೆರಿಸಾ ಶಿಕ್ಷಣ ಸಂಸ್ಥೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಎಲ್ಲಿದೆಯಪ್ಪ ಅಂತಂದ್ರೆ ಎಲ್ಲೋ ಇದೆಯಪ್ಪ ಅನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲರೂ ಒಂದು ವಿಚಾರ ಮಾಡ್ತಾ ಇದ್ರು. ಇವತ್ತು ಎಲ್ರು ಕೂಡ ಮದರ್ ತೆರಿಸಾ ಕಾಲೇಜು ಎಲ್ಲಿದೆಯಪ್ಪ ಅಂತ ಹುಡ್ಕೊಂಡು ಬರುವಂತ ನಿಟ್ಟಿನಲ್ಲಿ ತಮ್ಮ ರಿಸಲ್ಟ್ ಮುಖಾಂತರ, ತಮ್ಮ ಮಕ್ಕಳ ಮುಖಾಂತರ ತಾವು ತೋರಿಸಿದ್ದೀರಿ. ಅದಕ್ಕೆ ಯಾವ ರೀತಿ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಸರ್ ತಮ್ಗೆ? ಅದೇ ಹೇಳದಲ್ಲ, ನನ್ನ ಜೀವನದಲ್ಲೇ ಇದು ಸಂತೋಷದ ದಿನ. ಅದು ಎಷ್ಟು ಹೇಳಿದ್ರು ಕಮ್ಮಿನೇ. ಅದು ಮನಸ್ಸಿನಲ್ಲಿ ಇದೆ. ಅದೇ ನಾವು ಬರುವ ದಿನಗಳಿಗೆ ಇನ್ನು ಹೆಚ್ಚಿಗೆ ನಾವು ಕಾಲೇಜ್ ಎಲ್ಲಿದೆ ಅನ್ನೋದು ತೋರಿಸ್ಬೇಕಾಗಿದೆ. ಜಿಲ್ಲೆಯಲ್ಲೇ ತೋರಿಸಿದೀವಿ, ಈಗ ರಾಜ್ಯ ಮಟ್ಟಿಗೆ ತೋರಿಸ್ಬೇಕಾಗಿದೆ. ಬರೋ ದಿನಗಳನ್ನೇ ನೆಕ್ಸ್ಟ್ ಅಕಾಡೆಮಿ ಅದನ್ನು ಪ್ರಯತ್ನ ಮಾಡ್ತೀವಿ ನಾವು. ಸರ್, ಈಗ ಅಫಜಲ್ಪುರ್ ತಾಲೂಕಿನಲ್ಲಿ ಶೈಕ್ಷಣಿಕ ಮಟ್ಟ ಕೆಳಗಿದೆ. ಎಲ್ಲಾ ಜಿಲ್ಲೆಯಲ್ಲಿ ನೋಡಿದಾಗ ಅಫಜಲ್ಪುರ್ ತಾಲೂಕಿನ ಶೈಕ್ಷಣಿಕ ಮಟ್ಟ ಅಷ್ಟೊಂದು ಉನ್ನತ ಮಟ್ಟದಲ್ಲಿ ಇಲ್ಲ. PU ಶಿಕ್ಷಣಗಳು ಅನ್ನುವಂಥದ್ದು ಒಂದು ಇದೆ. ಅದರಲ್ಲಿ ಶಿಕ್ಷಕ ಪ್ರಾಧ್ಯಾಪಕರನ್ನ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತಂದ್ರೆ, ಇಲ್ಲ ಏನೋ BEd ಮುಗಿಸಿದವರನ್ನ ತಂದು ಪಾಠ ಮಾಡುತ್ತಾರೆ, ಅವರಿಗೆ ಅಷ್ಟೊಂದು ಜ್ಞಾನ ಇರಲ್ಲ, ಅವರನ್ನ ತರಿಸಿ ನಾವ್ ಹೆಂಗ್ ರಿಸಲ್ಟ್ ಮಾಡ್ತಾರೆ ಅನ್ನುವಂತ ಒಂದು ಜಾಸ್ತಿ ಮಾತುಕತೆಗಳು ಇರ್ತವೆ. ಅಂತದ್ರಲ್ಲಿ ಇವತ್ತು ನಿಮ್ಮ ಕಾಲೇಜಿನ ಪ್ರಾಧ್ಯಾಪಕರ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಅಂತ ಸರ್? ಈಗ ನಮ್ಮ ಪ್ರಾಧ್ಯಾಪಕರು ಕ್ವಾಲಿಫೈಡ್ ಎಲ್ಲರೂ MA ಇದ್ದಾರೆ, ಆಮೇಲೆ ಎಕ್ಸ್ಪೀರಿಯನ್ಸು ಹೆಚ್ಚಿಗೆ ಇದ್ದಾರೆ. ಹಿಂಗಾಗಿ ನಾವು ಪ್ರತಿ ವಿಷಯದಲ್ಲಿ ಮಕ್ಕಳು ಟಾಪ್ ನಲ್ಲಿ ಬಂದಿದ್ದಾರೆ. ಯಾಕಂದ್ರೆ 100ಕ್ಕೂ 100 ವಿಷಯ ತೊಳೋದು ಸಾಮಾನ್ಯ ಅಲ್ಲ. ಯಾವುದೇ ಒಂದು ರಿಸಲ್ಟ್ ಮಾಡಬಹುದು. ಪ್ರತಿಯೊಂದು ವಿಷಯದಲ್ಲಿ ಟಾಪ್ ಆಗಿರೋದಂದ್ರೆ ಆ ಉಪನ್ಯಾಸಕನೇ ಕೆಲಸ ಅದು. ಹಿಂಗಾಗಿ ನಮ್ಗೆ ಹೆಮ್ಮೆ ಇದೆ, ಎಲ್ಲಾ ಉಪನ್ಯಾಸಕರನ್ನು ಹೆಮ್ಮೆ ಇದೆ. ಬಟ್ ಈ ಜಿಲ್ಲೆಯಲ್ಲಿ ಅಫಜಲ್ಪುರ ಅನ್ನೋದು ಒಂದು ರೆಡ್ ಮಾರ್ಕ್ ಇತ್ತು. ಇಲ್ಲಿ ಏನೋ ಒಂದು ಕಾಪಿ ಮಾಡಿ ಮಕ್ಕಳು ಪಾಸ್ ಆತರ ಅನ್ನೋದೊಂದು ರೆಡ್ ಮಾರ್ಕ್ ಇತ್ತು. ಬಟ್ ಈ ವರ್ಷ ಏನದ ಆ ರೆಡ್ ಮಾರ್ಕ್ ಏನದ ನಾವು ಎಲ್ಲಾ ಕಾಲೇಜವರು ತೆಗೆದು ಹಾಕಿಬಿಟ್ಟಿದೆ. ಅದೊಂದು ಹೆಮ್ಮೆ ವಿಷಯ. ಈಗ ಸರ್, ನಾವು ಎಷ್ಟು ಹೆಮ್ಮೆಯಿಂದ ಹೇಳ್ಬೇಕೋ ಗೊತ್ತಿಲ್ಲ, ಬಟ್ ಮದರ್ ತೆರಿಸಾ ಕಾಲೇಜಿನ ರಿಸಲ್ಟ್ ಬಂದದ ಅನ್ನುವಂತ ಹೆಮ್ಮೆಯಕ್ಕಿಂತ ನಮ್ಮ ಅಫಜಲ್ಪುರ್ ತಾಲೂಕು ಟಾಪ್ ಲೆವೆಲ್ ಅಲ್ಲಿ ಅಗ್ರ 10 ಸ್ಥಾನಗಳಲ್ಲಿ ನಮ್ಮ ಅಫಜಲ್ಪುರ್ ತಾಲೂಕು ಇದೆ ಅನ್ನುವಂಥದ್ದೇ ಒಂದು ದೊಡ್ಡ ಹೆಮ್ಮೆಯ ವಿಷಯ ನಮ್ಗೆ. ಅದರಲ್ಲಿ ವಿಶೇಷವಾಗಿ ಅಫಜಲ್ಪುರ್ ತಾಲೂಕಿನ ಮದರ್ ತೆರಿಸಾ ಕಾಲೇಜಿಂದ ತಾವು ಇಷ್ಟೊಂದು ಮಕ್ಕಳಿಗೆ ನೀವು ಒಳ್ಳೆ ರೀತಿಯಲ್ಲಿ ಸಪೋರ್ಟ್, ಒಂದೇ ಕುಟುಂಬದ ಈ 2 ಮಕ್ಕಳು, ಅದು ಬಡ ಕುಟುಂಬದ ರೈತಾಪಿ ವರ್ಗದ ಮಕ್ಕಳು ಇವತ್ತು ರಾಜ್ಯವೇ
ತಿರುಗಿ ನೋಡುವಂತ ನಿಟ್ಟಿನಲ್ಲಿ ಇವತ್ತು ಪರ್ಸೆಂಟೇಜ್ ಅನ್ನ ಮಾಡಿದ್ದಾರೆ. ರಾಜ್ಯದ ಒಂದು ಪ್ರತಿಶತ PUC ಪರೀಕ್ಷೆಯ ಫಲಿತಾಂಶದ ಪ್ರತಿಶತ ನೋಡಿದಾಗ ಕಲಬುರಗಿ ಜಿಲ್ಲೆ ಕೊನೆಯ 2ನೇ ಸ್ಥಾನದಲ್ಲಿದೆ. ಈಗ ಎಲ್ಲ ಓವರ್ ಆಲ್ ಆಗಿ ನೋಡಿದಾಗ ಬಹಳಷ್ಟು ಖರ್ಚು ವೆಚ್ಚಗಳನ್ನ ಮಾಡಿ ಇವತ್ತು ಒಂದು ಶೈಕ್ಷಣಿಕವಾಗಿ ಉನ್ನತ ಮಟ್ಟದಲ್ಲಿ ಬರ್ಬೇಕು ಫಲಿತಾಂಶ ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಅಧಿಕಾರಿಗಳು ಕೆಲಸ ಮಾಡಿದ್ರು. ಆದ್ರೂ ಕೂಡ ಅದು ವ್ಯರ್ಥವಾಯ್ತೇನೋ ಅನಿಸ್ತು. ಆದ್ರೆ ಅಫ್ಜಲ್ಪುರ್ ತಾಲೂಕಿನ ತಮ್ಮ ಕಾಲೇಜಿನಿಂದ ಒಂದು ಒಳ್ಳೆಯ ಇಲ್ಲ ಅಫ್ಜಲ್ಪುರ್ ತಾಲೂಕಿನಲ್ಲಿ ನೀವು ಮಾಡಿರ್ತಕ್ಕಂಥ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮಾಡಿರ್ತಕ್ಕಂಥ ಎಫರ್ಟ್ಗೆ ನಾವು ಸನ್ನದ್ಧರಾಗಿ ನಾವು ನಮ್ಮ ಒಂದು ಎಫರ್ಟ್ ಅನ್ನ ಹಾಕಿ ನಾವು ಏನ್ ಕೊಡ್ಬೇಕು ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನ ತಮ್ಮ ಕಾಲೇಜಿಂದ ತೋರಿಸಿದ್ದೇವೆ ಸರ್. ಈಗ ಜಿಲ್ಲಾಧಿಕಾರಿಗಳಿಂದ ತಮಗೆ ಪ್ರಶಂಸೆಗಿಂತ ಜನರು ಈಗ ನೋಡುವಂತ ಜನರು ಆಮೇಲೆ ನಿಮ್ಮ ಕಾಲೇಜಿನಲ್ಲಿ ನೋಡುವಂತ ರೀತಿನೇ ಬೇರೆ ಆಗ್ಬಿಡ್ತದೆ ಸರ್. ಅದು ಯಾವ ರೀತಿಯಾಗಿ ನೀವು ಸಂತೋಷವಾಗಿ ಹಂಚ್ಕೋಬೇಕಾದ್ರೆ ಯಾವ ರೀತಿ ಹಂಚ್ಕೋತೀರ ಸರ್? ಈ ಪಾಲಕರು ಮತ್ತು ವಿದ್ಯಾರ್ಥಿಗಳು ಈ ವರ್ಷ ನಮ್ಮ ಕಾಲೇಜನ್ನು ಎಲ್ಲರೂ ನೋಡಂಗ ಆಗಿಬಿಟ್ಟಿದೆ. ಅದಂತೂ ಬಹಳ ಸಂತೋಷ. ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನೋದೇ ಒಂದು ನಮ್ದು ಆಸೆ ಇದೆ. ಅದಕ್ಕೆ ಎಲ್ಲರೂ ಸಹಕಾರ ಅಂತೂ ಬೇಕೇ ಬೇಕು. ಒಂದು ಕಾಲೇಜ್ ಆಗ್ಬೇಕಿತ್ತಂದ್ರೆ ಪಾಲಕರು ಇಂಪಾರ್ಟೆಂಟು, ಆ ವಿದ್ಯಾರ್ಥಿಗಳು ಇಂಪಾರ್ಟೆಂಟು. ಒಂದು ವಿದ್ಯಾರ್ಥಿಗಳು ಈ ಕಾಲೇಜ್ ಬರ್ಬೇಕಂತಂದ್ರೆ ಪಾಲಕರೇ ಇಚ್ಛೆನಿಂದ ದಾಖಲಾತಿ ಆಗುತ್ತೆ. ಈಗ ಎಷ್ಟು ಪರ್ಸೆಂಟೇಜ್ ಮಕ್ಕಳು ಸರ್ ನಿಮ್ಮಲ್ಲಿ, ನಿಮ್ಮ ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ರು, ಎಷ್ಟು ಜನ ಪಾಸ್ ಆದ್ರು? ಈ ದ್ವಿತೀಯ PUCದಲ್ಲಿ 55 ಮಕ್ಕಳು ಹಾಜರಾತಿ ಆಗಿದ್ದಾರೆ ಎಕ್ಸಾಮ್ ನಲ್ಲಿ. ಅದರಲ್ಲಿ 35 ಏನದ ಪಾಸ್ ಆಗಿದ್ದಾರೆ. ಡಿಸ್ಟಿಂಕ್ಷನ್ ಒಂದು 8 ಜನ ಏನೋ ಇದ್ದಾರೆ. ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಏನದ ಒಂದು 12 ಜನ ಇದ್ದಾರೆ. ಉಳಿದಿದ್ದು ಏನದ ಸೆಕೆಂಡ್ ಕ್ಲಾಸ್ ಬಂದಿದ್ದಾರೆ. ಓಕೆ ಸರ್, ಮುಂದೆ ನಿಮ್ಮ ಶಿಕ್ಷಣ ಸಂಸ್ಥೆ ಇನ್ನೂ ಹೆಚ್ಚಿನ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೇವೆ ಸರ್. ಆಮೇಲೆ ಇನ್ನೂ ಹೆಚ್ಚು ಪರ್ಸೆಂಟೇಜ್ಗಳು ಬಂದು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರುವಂತ ನಿಟ್ಟಿನಲ್ಲಿ ತಾವು ಕೆಲಸ ಮಾಡ್ತೀರಿ ಅನ್ನುವಂತ ಒಂದು ಆಶಾಭಾವನೆಯಿಂದ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಕೂಡ ನಿಮ್ಮ ಕಾಲೇಜಿನಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ನೀಡಲಿ ಅಂತೇಳಿ ನಾವು ಕೂಡ ಆಶಿಸ್ತೇವೆ ಸರ್. ಧನ್ಯವಾದಗಳು. ನಮಸ್ಕಾರ. ಜೊತೆಗೆ ಈ ಕಾಲೇಜಿನ ಟಾಪ್ ಬರಲು ಪ್ರಾಂಶುಪಾಲರ ಅಷ್ಟೇ ಅಲ್ಲ, ಈ ಒಂದು ಹಡಗಿರ್ತದೆ ಅಂದ್ರೆ ಆ ನಾವಿಕರು ಬಹಳಷ್ಟು ಸ್ಟ್ರಾಂಗ್ ಇರಬೇಕು, ಬಹಳ ಕರೆಕ್ಟ್ ಆಗಿ ಶಿಸ್ತುಬದ್ಧವಾಗಿ ನಡೆಸುವಂತ ಒಬ್ಬ ಮುಖ್ಯಸ್ಥರಾಗಿರ್ಬೇಕು. ಈ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಪ್ರಾಧ್ಯಾಪಕರನ್ನ ಯಾವ ರೀತಿಯಾಗಿ ಗೈಡ್ ಮಾಡಿ ಮಕ್ಕಳಿಗೆ ಪಾಠ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಒಂದು ಉನ್ನತವಾದಂತ ಒಂದು ಸಿಸ್ಟಮೆಟಿಕ್ ಆದಂತ ಒಂದು ಪ್ರಬುದ್ಧತೆ ಉಳ್ಳಂತ ಒಬ್ಬ ಪ್ರಾಂಶುಪಾಲರು ಇರ್ಬೇಕಾದಂತ ಒಂದು ವ್ಯವಸ್ಥೆ ಇರ್ತದೆ. ಆವಾಗ ಮಾತ್ರ ಟಾಪರ್ಸ್ ಗಳಾಗ್ಲಿ, ಆಮೇಲೆ ರಾಜ್ಯ ಮಟ್ಟದಲ್ಲಿ ಟಾಪರ್ಸು, ರ್ಯಾಂಕರ್ಸು ಎಲ್ಲರೂ ಕೂಡ ಹುಟ್ಕೊಳ್ತಾರೆ. ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ, ಎಲ್ಲರ ಮಕ್ಕಳಲ್ಲಿ ಪ್ರತಿಭೆ ಇರ್ತದೆ, ಆ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಹೊರ ಹಾಕುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಕೆಲಸ ಮಾಡ್ಬೇಕನ್ನುವಂತ ಒಂದು ಮಾರ್ಗದರ್ಶನವನ್ನ ಪ್ರಾಂಶುಪಾಲರು ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಆಗಿದೆ. ಅದನ್ನ ಬಹಳ ಕರೆಕ್ಟ್ ಆಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತೇಳಿ ಇವತ್ತಿನ ಅಫ್ಜಲ್ಪುರ್ ತಾಲೂಕಿನ ಟಾಪರ್ಸ್, ಮದರ್ ತೆರೀಸಾ ಪದವಿ ಪೂರ್ವ ಕಾಲೇಜಿನ ಟಾಪರ್ಸ್ ಗಳೇ ಇವತ್ತು ಉದಾಹರಣೆ ಆಗಿದ್ದಾರೆ. ಆ ಟಾಪರ್ಸ್ ಗಳಿಗೆ ಪ್ರೇರಣೆ ಆಗಿರ್ತಕ್ಕಂಥ ಪ್ರಾಂಶುಪಾಲರು ಕೃಷ್ಣ ಕುಂಬಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಇವತ್ತು ಕಂಗ್ರಾಚುಲೇಷನ್ಸ್ ಅಫ್ಜಲ್ಪುರ್ PU ಟಾಪರ್ಸ್ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಏನಂದ್ರೆ ಇವತ್ತು ತಮ್ಮ ಕಾಲೇಜಿನ ಮಕ್ಕಳು ಇವತ್ತು ಟಾಪ್ ಲೆವೆಲ್ ಅಲ್ಲಿ ಇದ್ದಾರೆ. ಅಫ್ಜಲ್ಪುರ್ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿದ್ದು ಕಲಬುರಗಿ ಜಿಲ್ಲೆಯ ರ್ಯಾಂಕಿಂಗ್ ಲಿಸ್ಟ್ ನಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ಎಷ್ಟು ಹೆಮ್ಮೆ ಅನಿಸ್ತದೆ, ಎಷ್ಟು ಖುಷಿ ಅನಿಸ್ತದೆ ಅಂತ ಸರ್? ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ ಸರ್. ನಮ್ಮ ಕಾಲೇಜು ಬಹಳಷ್ಟು ಜನ ತಿರುಗಿ ನೋಡುವಂತೆ ನಮ್ಮ ವಿದ್ಯಾರ್ಥಿಗಳು ತಮ್ಮ ಒಂದು ಪರಿಶ್ರಮವನ್ನ ಇಡೀ ಒಂದು ಸಮಸ್ತ ಜನತೆಗೆ ತೋರಿಸಿಕೊಟ್ಟಿದ್ದಾರೆ. ತಿರುಗಿ ನೋಡುವಂತೆ ಅವ್ರು ಮಾಡಿಲ್ಲ ಸರ್, ತಿರುಗಿ ನೋಡಿಸುವಂತೆ ತಾವು ಮಾಡಿಸಿದ್ದೀರಿ ಗೈಡ್ ಮಾಡಿ ಅನ್ನುವಂಥದ್ದು. ಇಲ್ಲ ಸರ್, ಅದರಲ್ಲಿ ನಮ್ಮ ಕಾಲೇಜಿನಂತಹ ಒಂದು ಅಧ್ಯಕ್ಷರ ಒಂದು ಸಹಾಯ, ಅವರ ಒಂದು ಎಲ್ಲ ಒಂದು ಉಪನ್ಯಾಸಕ ಒಂದು ಬಳಗವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಮಗೆ ನೀಡಿದಾಗ ಮಾತ್ರ ನಮಗೆ ಒಂದು ಉತ್ತಮವಾದಂತಹ ಫಲಿತಾಂಶ ಬರೋದಕ್ಕೆ ಸಹಾಯ ಆಗ್ತದೆ ಸರ್. ಫಸ್ಟ್ ಅದಕ್ಕಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ಫಸ್ಟಿಗೆ. ನೆಕ್ಸ್ಟ್ ನಮ್ಮ ಕಲಬುರಗಿ ಜಿಲ್ಲೆ ಅಂತಂದ್ರೆ ಎಲ್ಲರಿಗೂ ಕೂಡ ಬಹಳಷ್ಟು ಒಂದು ಹಿಂದುಳಿದಂತಹ ಜಿಲ್ಲೆ. ರಿಸಲ್ಟ್ ಅಂದ್ರೆ ಶಿಕ್ಷಣದಲ್ಲಿ ಬಹಳಷ್ಟು ಒಂದು ಕಡಿಮೆ ಇರುವಂತಹ ಒಂದು ಜಿಲ್ಲೆ ಅಂತ ಎಲ್ಲ ಒಂದು ಜಿಲ್ಲೆಯಲ್ಲಿ ಹೇಳ್ತಾರೆ. ರೆಡ್ ಮಾರ್ಕ್ ನಲ್ಲಿ ಬಹಳಷ್ಟು ತಾಲೂಕು ಮತ್ತು ಜಿಲ್ಲೆ ಅಂತ ನಮ್ಮ ಒಂದು ಅಫ್ಜಲ್ಪುರ್ ತಾಲೂಕನ್ನ ಹೇಳ್ತಾರೆ. ಅಂತದ್ರಲ್ಲಿ ನಮ್ಮ ವಿದ್ಯಾರ್ಥಿಗಳು ಇಡೀ ಒಂದು ಜಿಲ್ಲೆಯ ತಿರುಗಿ ನೋಡುವಂತೆ ಏನ್ ಮಾಡಿದಪ್ಪ ಅಂತಂದ್ರೆ ಒಂದು ಫಲಿತಾಂಶವನ್ನ ನೀಡಿದ್ದಾರೆ. ಅದಕ್ಕಾಗಿ ನಮ್ಮ ಒಂದು ಪ್ರಥಮವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಮತ್ತು ಆ ರೀತಿ ಒಂದು ಪರಿಶ್ರಮಕ್ಕೆ ಅವರ ಒಂದು ಪೋಷಕರು ಕೂಡ ಸಹಾಯ ಆಗಿರ್ತಾರೆ, ಅವ್ರಿಗೂ ಕೂಡ ಒಂದು ಧನ್ಯವಾದ ತಿಳಿಸ್ತೇನೆ ಸರ್. ಈಗ ಕಾಲೇಜಿನಲ್ಲಿ ಈಗ ಎಲ್ಲಾ ಮಕ್ಕಳು ಇರ್ತಾರೆ ನಿಮ್ ಕಾಲೇಜ್ನಲ್ಲಿ ಕೂಡ, ಬಟ್ ಈಗ ಟಾಪರ್ಸ್ ಆಗಿದಾರಲ್ಲ ಆ ಮಕ್ಕಳು ಯಾವ ರೀತಿಯಾಗಿ ಆಕ್ಟಿವ್ ಆಗಿದ್ರು, ಅವ್ರ ಆಕ್ಟಿವಿಟೀಸ್ ಯಾವ ರೀತಿ ಆಗಿರ್ತಿದ್ವು ಅಂತ ಕಾಲೇಜ್ನಲ್ಲಿ?
ಅವರು ಬಹಳಷ್ಟು ಒಂದು ಸೂಕ್ಷ್ಮ ಸ್ವಭಾವದಂತ ಒಂದು ವಿದ್ಯಾರ್ಥಿಗಳು ಸರ್ ಅವರು ದಿನನಿತ್ಯ ಅವ್ರ ಚಟುವಟಿಕೆ ನೋಡೋದಾದ್ರೆ ಪ್ರತಿದಿನ ಬೆಳಗ್ಗೆ ಎಲ್ಲಕ್ಕಿಂತ ಮುಂಚೆನೆ ಒಂದು ಕಾಲೇಜಿಗೆ ಬರ್ತಾ ಇದ್ರು. ಬಂದು ಯಾರ ಜೊತೆಗೆ ಒಂದು ಎಲ್ಲರ ಜೊತೆಗೆ ಕೂಡ ಒಂದು ಸಹಬಾಳ್ವೆ ಜೊತೆಗೆ ಅವರು ತಮ್ಮ ಒಂದು ಶಿಕ್ಷಣದಲ್ಲಿ ಬಹಳಷ್ಟು ಒಂದು ಯಾವಾಗ್ಲೂ ಕೂಡ ಓದಿನ ಜೊತೆಗೆ ಕಾಲ ಕಳೆತಿದ್ರು. ನೆಕ್ಸ್ಟ್ ಅದೇ ರೀತಿ ಎಲ್ಲ ಒಂದು ಮಿತ್ರರ ಜೊತೆಗೆ ಕೂಡ ಆಗಿರಬಹುದು, ಉಪನ್ಯಾಸಕರ ಜೊತೆಗೆ ಕೂಡ ಬಹಳಷ್ಟು ಒಂದು ಸ್ನೇಹ ಸಂಬಂಧದಿಂದ ಕೂಡ ಬೆರಿತಾ ಇದ್ದು ಎಲ್ಲ ಒಂದು ವಿಷಯವನ್ನ ಕೂಡ ಅರ್ಥಕೊಳ್ತಾ ಇದ್ರು. ಈಗ ಪ್ರಾಂಶುಪಾಲರು ತಾವಾಗಿದ್ದೀರಿ ಮದರ್ ತೆರೇಸಾ ಕಾಲೇಜಿಗೆ. ಈಗ ಇವರೇ ಟಾಪರ್ಸ್ ಆಗ್ತಾರೆ, ಇವರು ಉತ್ತಮ ಅಂಕ ಪಡಿತಾರೆ ಅಂತ ಹೇಳಿ ನಿಮ್ಗೆ ಏನಾದ್ರೂ ನಿರೀಕ್ಷೆ ಇತ್ತಾ? ಹೌದು ಸರ್, ಕಂಪಲ್ಸರಿ ಇತ್ತು ಸರ್. 100% ಇನ್ನೂ ಕೂಡ ರಾಜ್ಯಕ್ಕೆ ಪ್ರಥಮ ಬರ್ತಾರಂತ ಅನ್ನೋದೊಂದು ಆಸೆ ಇತ್ತು ಸರ್. ಸ್ವಲ್ಪ ಆದ್ರೂ ಕೂಡ ಕೆಲವೊಂದು ವಿಷಯದಲ್ಲಿ ಕೂಡ ಒಂದ್ ಸ್ವಲ್ಪ ಕಡಿಮೆ ಅಂಕವನ್ನಾಗಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಒಂದು ಟಾಪ್ ನಲ್ಲಿ ಅಂದ್ರೆ 1 ನಂಬರ್ ನಲ್ಲಿ ಕೂಡ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳನ್ನ ತಂದೆ ತರ್ತೀವಿ ಅಂತ ಅನ್ನೋದ ನಾವ್ ಇಲ್ಲಿ 100% ಹೇಳ್ತಾ ಇದೀವಿ. ಈಗ ನಿಮ್ಮ ಆಸೆ ಅನ್ನೋದಕ್ಕಿಂತ ತಾಲೂಕಿನ ಕೀರ್ತಿಯನ್ನ ರಾಜ್ಯ ಮಟ್ಟಕ್ಕೆ ತಲುಪಿಸ್ತೇವೆ ಅನ್ನುವಂತ ಒಂದು ಉತ್ಸಾಹ ಇದೆಯಲ್ಲ ಸರ್, ಅದಕ್ಕೆ ನಮ್ದು ಕೂಡ ನಿಮ್ಗೆ ಒಂದು ತುಂಬು ಹೃದಯದ ಧನ್ಯವಾದಗಳ ಅಭಿನಂದನೆಗಳನ್ನ ಕೂಡ ನಾವು ಸಲ್ಲಿಸ್ತೇವೆ. ಅದೇ ಅದಲ್ಲದೆ ಸರ್, ಇನ್ನಿತರ ಮಕ್ಕಳು ಕೂಡ ಇರ್ತಾರೆ. ಈಗ ಎಲ್ಲದರಲ್ಲಿ ನೋಡ್ಬೇಕಾದ್ರೆ ಇಲ್ಲ ಎಲ್ಲದರಲ್ಲಿಯೂ ಮಹಿಳೆಯರು ಪ್ರಥಮ ಅಂತೇಳಿ ಇರ್ತದೆ. ಬಟ್ ಮಹಿಳೆಯರು ನಮ್ಮ ಜೊತೆಗೆ ನಾವು ಕೂಡ ಪ್ರಥಮ ಅನ್ನುವಂಥದ್ದನ್ನ ಅಫ್ಜಲ್ಪುರ್ ತಾಲೂಕಿನ ತಮ್ಮ ಕಾಲೇಜಿನಿಂದ ತೋರಿಸಿದ್ದೇವೆ ಸರ್. ಈಗ ವಿದ್ಯಾರ್ಥಿನಿಯರು ಜಾಸ್ತಿ ಒಂದು ಶಿಕ್ಷಣಕ್ಕೆ ಹೆಚ್ಚು ಓದಿನ ಮುಖಾಂತರ ತೋರಿಸ್ತಾರೆ, ಫಲಿತಾಂಶ ಕೂಡ ಅದೇ ರೀತಿಯಾಗಿ ಬರ್ತದೆ ಅನ್ನುವಂಥದ್ದು ಇತ್ತು. ಆದ್ರೆ ನಿಮ್ಮ ಕಾಲೇಜಿನಲ್ಲಿ ಇಬ್ರು ಟಾಪರ್ಸ್ ಕೂಡ ಬಾಯ್ಸ್ ಹುಡುಗರಾಗಿದ್ದಾರೆ. ಇದು ಯಾವ ರೀತಿಯಾಗಿ ಬಂತು ಅಂತ ಸರ್? ಓಕೆ ಸರ್, ನಮ್ಮಲ್ಲಿ ಅವ್ರು ಏನಪ್ಪಾ ಅಂತಂದ್ರೆ ಇಬ್ರು ಕೂಡ ಒಂದು ಈಗಿನಿಂದ ಅಂತಲ್ಲ ಸರ್, ಅವರು SSLC ಇಂದ ಕೂಡ ಅವ್ರು ಇಬ್ರು ಕೂಡ ಒಂದೇ ರೀತಿಯಲ್ಲಿ ಇದ್ದಾರೆ ಸರ್ ಅವರು. ಅದೇ ರೀತಿ ಅವರು ಏನಪ್ಪಾ ಅಂತಂದ್ರೆ ಪ್ರತಿ ಒಂದು ಹಂತದಲ್ಲಿ ಕೂಡ ಅವ್ರು ತಮ್ಮ ಒಂದು ಶಿಕ್ಷಣವನ್ನ ಒಂದೇ ಮುಂದಿನ ಒಂದು ಜೀವನ ಮಟ್ಟವನ್ನ ಅರ್ಥಕೊಂಡು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಶಿಕ್ಷಣವನ್ನ ಪಡ್ಕೊಳ್ತಾ ಇದಾರೆ ಸರ್ ಅವರು. ಅದ್ರ ಸಲುವಾಗಿ ಅವ್ರು ಏನಪ್ಪಾ ಅಂತಂದ್ರೆ ಯಾವಾಗಲೂ ಕೂಡ ಒಬ್ಬರಲ್ಲಿ ಒಬ್ರು ಕಾಂಪಿಟೇಷನ್ ಸರ್. ಯಾವುದೇ ಒಂದು ಪ್ರತಿಯೊಂದು ಟೆಸ್ಟ್ ತಗೊಳ್ಳಿ ಅವರು ಔಟ್ ಆಫ್ ಔಟ್ ಸರ್. ಪ್ರತಿಯೊಂದು ವಿಷಯದಲ್ಲಿ ಕೂಡ ಔಟ್ ಆಫ್ ಔಟ್ ಅವ್ರನ್ನ ಏನ್ ಮಾಡಿದಪ್ಪ ಅಂತ ತಗೊಂಡಿದ್ದಾರೆ. ಅದ್ರ ಕಾರಣಕ್ಕಾಗಿ ಏನಪ್ಪಾ ಅಂತಂದ್ರೆ ಅವ್ರಿಗೆ ಮುಂದಿನ ಒಂದು ಜೀವನಕ್ಕೆ ಆ ಒಂದು ಶಿಕ್ಷಣ ಎಂಬುದು ಬಹಳಷ್ಟು ಪ್ರಮುಖವಾಗಿದ್ರಿಂದ ಆ ಒಂದು ವಿಷಯ ಅವರು ಫಲಿತಾಂಶವನ್ನು ಪಡೆದಕ್ಕೆ ಇದು ಕಾರಣವಾಗಿದೆ ಅಂತ. ಈಗ ಸರ್ ಎಲ್ಲ ಕಾಲೇಜಿನಲ್ಲಿ ಈಗ ಹೈಸ್ಕೂಲ್ ಬಂದ್ರೆ ಸಾಕು, ಮಕ್ಕಳು ಪ್ರೈಮರಿ ಲೆವೆಲ್ ಅಲ್ಲಿ ಈಗ ಎಲ್ಲರ ಕೈಯಲ್ಲಿ ಮೊಬೈಲ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಈ ಟಾಪರ್ಸ್ ಮಕ್ಕಳು ಯಾವ ರೀತಿ ಮೊಬೈಲ್ ಜಾಸ್ತಿ ಗೀಳಿತ್ತಾ ಇಲ್ಲ ಮೊಬೈಲ್ ಇಂದ ಅವಾಯ್ಡ್ ಮಾಡಿದಿರಾ? ಹೆಂಗೆ ಏನ್ ಇವರು ಕೂಡ ಸರ್ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳು ಅಂತಂದ್ರೆ ಎಲ್ಲರೂ ಸರ್ ಒಂದೇ ಗುಣಮಟ್ಟವುಳ್ಳಂತ ವಿದ್ಯಾರ್ಥಿಗಳಾಗಿದ್ರು. ಮೊಬೈಲ್ ಇಂದ ಒಳ್ಳೆ ಉಪಯೋಗಗಳು ಕೂಡ ಇವೆ, ಕೆಟ್ಟ ದುರುಪಯೋಗಗಳು ಕೂಡ ಇವೆ. ಅದ್ರಲ್ಲಿ ಏನ್ ಮಾಡಿದ್ರೆ ಮೊಬೈಲ್ ಅನ್ನ ಒಳ್ಳೆ ಒಂದು ಕೆಲಸಕ್ಕಾಗಿ ಬಳಸ್ಕೊಂಡಿದ್ದಾರೆ. ಆದ್ರ ಅತಿ ಹೆಚ್ಚು ಇಲ್ಲ, ಕಡಿಮೆ ಮಟ್ಟದಲ್ಲಿ ಮೊಬೈಲ್ ಅನ್ನ ಒಂದು ಶಿಕ್ಷಣದ ಸಲುವಾಗಿ ಕೂಡ ಅವರು ಏನ್ ಮಾಡಿದಾರೆ ಅಂತಂದ್ರೆ ಬಳಸ್ಕೊಂಡಿದ್ದಾರೆ. ಈಗ ಸರ್, ಈಗ ಅವ್ರ ತಂದೆ ತಾಯಿಗಳ ಸಪೋರ್ಟ್, ಈಗ ಪಾಲಕ ಪೋಷಕರದ ಸಪೋರ್ಟ್ ಬಹಳಷ್ಟು ಬೇಕು. ಈಗ ನಿಮ್ ಕಾಲೇಜ್ ನಲ್ಲಿ ಇವ್ರಿಗೆ ಎಕ್ಸ್ಟ್ರಾ ಕ್ಲಾಸ್ ಆಗ್ಲಿ ಹೀಗೆ ಏನಾದ್ರು ಇತ್ತಾ, ಅಥವಾ ಇಲ್ಲ ಕಾಲೇಜ್ ಅವರಲ್ಲಿ ಏನಕ್ಕೆ ರೆಗ್ಯುಲರ್ ಯಾವುದೇ ರೀತಿ ಎಕ್ಸ್ಟ್ರಾ ಕ್ಲಾಸ್ಗಳಿಲ್ಲ ಸರ್. ಕಾಲೇಜಿನ ಅವರ್ನಲ್ಲಿ ಬೆಳಗ್ಗೆ 7:30 ಅಂತಂದ ಮಧ್ಯಾಹ್ನ 1 ಗಂಟೆ ತನಕ ಎಷ್ಟು ಕ್ಲಾಸ್ ನಡೀತಾವಲ್ಲ ಸರ್, ಅಷ್ಟರಲ್ಲಿ ಮಾತ್ರ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳಿಗೆ ನಾವು ಹೇಳ್ತಾ ಇದೀವಿ ಸರ್. ಅವ್ರು ಪರ್ಸನಲ್ ಆಗಿ ಬಂದು ಏನಾದ್ರು ವಿಷಯಗಳು ಅವರಿಗೆ ತೊಂದರೆ ಇದ್ದು ಅಥವಾ ಅವುಗಳ ಡೌಟ್ ಬಗ್ಗೆ ಇತ್ತಂತಂದ್ರೆ ಪ್ರತಿಯೊಬ್ಬ ಉಪನ್ಯಾಸಕರು ಕೂಡ ಅವ್ರಿಗೆ ಏನ್ ಮಾಡಿದ್ದಾರೆ ಸರಿಯಾದ ಒಂದು ಮಾಹಿತಿ ಅವರಿಗೆ ದಾರಿನ ತೋರಿಸ್ಕೊಟ್ಟಿದ್ದಾರೆ. ಈಗ ಮದರ್ ತೆರೇಸಾ ಕಾಲೇಜಿನಿಂದ ಒಂದು ಉತ್ತಮವಾದಂತಹ ಸಂದೇಶ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಜ್ಯ ಮಟ್ಟದಲ್ಲಿ ಕೂಡ ತಮ್ಮ ಫಲಿತಾಂಶದ ಮುಖಾಂತರ ತೋರಿಸಿದ್ದೀರಿ ಸರ್. ಈಗ ಇನ್ನುಳಿದ ವಿದ್ಯಾರ್ಥಿಗಳಿಗೆ ಓದಿಗಾಗಿ ಯಾವ ರೀತಿಯಾಗಿ ಓದ್ಬೇಕು ಅಂತ ತಮ್ಮ ಮಾರ್ಗದರ್ಶನದಲ್ಲಿ ತಮ್ಮ ಒಂದು ಟಿಪ್ಸ್ ಗಳು ಹೇಳೋದಾದ್ರೆ ಯಾವ ರೀತಿಯಾಗಿ? ಇನ್ನೊಂದ್ ಸರ್, ಅವರು ನಮ್ಮ ವಿದ್ಯಾರ್ಥಿಗಳು ಇಬ್ಬರೇ ಅಲ್ಲ ಸರ್, ಇನ್ನೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಏನ್ ಮಾಡಿದಾರೆ ಅಂದ್ರೆ ಇವ್ರಕ್ಕಿಂತ ಒಂದು 2 ಮಾರ್ಕ್ಸ್ ಪರ್ಸೆಂಟೇಜ್ ನಲ್ಲಿ ಕಡಿಮೆ ಅಂಕ ಇನ್ನೂ ಕೂಡ ಡಿಸ್ಟಿಂಕ್ಷನ್ ಇದಾವೆ ಸರ್. ಅವ್ರ ಜೊತೆಗೆ ಮುಂದೆ ಬರುವಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು ನಮ್ಮ ಕಾಲೇಜಿಗೆ ಬಂದು ಪ್ರವೇಶವನ್ನ ಪಡೆದುಕೊಂಡು ಇದೇ ರೀತಿ ಇದಕ್ಕಿಂತ ಒಂದು ಹೆಚ್ಚಿನ ಒಂದು ಫಲಿತಾಂಶವನ್ನ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಸರ್. ಕಂಗ್ರ್ಯಾಚುಲೇಷನ್ ಸರ್. ಮತ್ತೊಮ್ಮೆ ಎಲ್ಲ ನಿಮ್ಮ ಕಾಲೇಜ್ ನಮ್ಮ ಅಧ್ಯಕ್ಷರಿಗೂ ಕೂಡ ನಮ್ಮ ಪ್ರಾಂಶುಪಾಲರಿಗೂ ಕೂಡ ಮಕ್ಕಳಿಗೂ ಕೂಡ ನಿಮ್ಮ ಕಾಲೇಜಿಗೆ ಉತ್ತಮ ಭವಿಷ್ಯ ಮುಂದಿನ ದಿನಗಳಲ್ಲಿ ಬರಲಿ. ನಿಮ್ಮಿಂದ ಒಳ್ಳೆ ಅತ್ಯುತ್ತಮ ವಿದ್ಯಾರ್ಥಿಗಳು ಶೈಕ್ಷಣಿಕ ಮುಖಾಂತರ ಹೊರಹೊಮ್ಮಲಿ, ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೀಲಿ ಅಂತೇಳಿ ನಾವು ಕೂಡ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೂ ಕೂಡ ತುಂಬಾ ಧನ್ಯವಾದಗಳನ್ನು.